energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome to PW Kannada 9th and 10th channel and the batch Yatharth. So we are in second chapter of chemistry, that is matter around us pure? Pure? So pure substance ಬಗ್ಗೆ ಕಲ್ತಿದ್ವಿ ಅಲ್ವಾ ನಾವು? First class ನಲ್ಲಿ this video is about third lecture. So first ಕ್ಲಾಸ್ ನಲ್ಲಿ ನಾವು ಎಲಿಮೆಂಟ್ಸ್ ಅಂತ ಹೇಳುವಂತಹ ಒಂದು ಕ್ಲಾಸಿಫಿಕೇಶನ್ ಆಫ್ ಪ್ಯೂರ್ ಸಬ್ಸ್ಟೆನ್ಸ್ ಬಗ್ಗೆ ಕಲ್ತಿದ್ವಿ. ಅಂಡ್ ಇನ್ ದ ಸೆಕೆಂಡ್ ಕ್ಲಾಸ್ ವಿ ಲರ್ನ್ ಅಬೌಟ್ ದಿ ಅದರ್ ಕ್ಲಾಸಿಫಿಕೇಶನ್ ಪಾರ್ಟ್, ದಟ್ ಇಸ್ ಕಂಪೌಂಡ್ಸ್ ಅಂತ ಹೇಳುವಂತದ್ರ ಬಗ್ಗೆ ಕಲ್ತಿದ್ವಿ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಎಲಿಮೆಂಟ್ಸ್ ಮತ್ತೆ ಕಂಪೌಂಡ್ಸ್ ಅಂತ ಹೇಳಿ ಡಿವೈಡ್ ಮಾಡಲಾಗುತ್ತೆ. ಈ ಎರಡು ಟಾಪಿಕ್ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಓದಿದ್ದೇವೆ. ಸೊ ರಿಕಾಲ್ ಮಾಡಬಹುದಾ ಇನ್ ದ ಜಸ್ಟ್ ಪ್ರೀವಿಯಸ್ ವಿಡಿಯೋ, ದಟ್ ಇಸ್ ಲೆಕ್ಚರ್ ನಂಬರ್ 2 ನಲ್ಲಿ ನಾವೇನ್ ಕಲ್ತಿದ್ವಿ ಅಂತ ಹೇಳಿ. ಸೊ ವಿ ಲರ್ನ್ ಅಬೌಟ್ ದ ಡೆಫಿನೇಷನ್ ಆಫ್ ಕಂಪೌಂಡ್ಸ್, properties of compounds, ಹೇಗೆ compounds will be formed by the combination of homoatomic molecules, also heteroatomic molecules, ಅವುಗಳ ಬಗ್ಗೆ ಕಲ್ತಿದ್ವಿ. And also what exactly the organic compounds are or inorganic compounds made up of and different examples for them. ಇಷ್ಟು ಕೂಡ ನಾವು ಇವಾಗ ಪರ್ಫೆಕ್ಟ್ ಆಗಿದ್ದೀವಿ. And remember, compounds ಅಂತ ಹೇಳುವಂತಹ ವರ್ಡ್ ಇದು ಮೀನಿಂಗ್ is very important because now onwards entire your higher classes ನಲ್ಲಿ you use this word very frequently. chemical compounds and compounds or substance, chemical reaction ಅಂತೆಲ್ಲ ಹೇಳ್ಕೊಂಡು ಜಾಸ್ತಿ ಯೂಸ್ ಮಾಡ್ತೀರಾ. So whenever you use this word, make sure that you know the meaning of that word. So it's better if you have not watched the video, previous video ನೋಡಿಲ್ಲ ಅಂತ ಹೇಳಿದ್ರೆ just go watch and come back. ಹಾಗಾದ್ರೆ ಈ ಕ್ಲಾಸ್ ನಲ್ಲಿ ನಾವೇನ್ ಕವರ್ ಮಾಡ್ತೀವಿ? ಸೊ ಮ್ಯಾಟರ್ ಅನ್ನ ಹೇಗೆ ಕ್ಲಾಸಿಫೈ ಮಾಡ್ತೀವಿ ಕೆಮಿಕಲಿ? ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಇಂಪ್ಯೂರ್ ಸಬ್ಸ್ಟೆನ್ಸ್. ಸೊ ಪ್ಯೂರ್ ಸಬ್ಸ್ಟೆನ್ಸ್ ನಾವು ಆಲ್ರೆಡಿ ಕವರ್ ಮಾಡಾಗಿದೆ. ನೌ ಲೆಟ್ಸ್ ಗೆಟ್ ಇನ್ ಟು ವಾಟ್ ಎಕ್ಸಾಕ್ಟ್ಲಿ ದಿಸ್ ಇಂಪ್ಯೂರ್ ಸಬ್ಸ್ಟೆನ್ಸ್. ಮ್ಯಾಟರ್ ಅನ್ನ ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಯಾಕೆ ಕರಿಬೇಕು? ಇಂಪ್ಯೂರ್ ಸಬ್ಸ್ಟೆನ್ಸ್ ನಲ್ಲಿ ಎಷ್ಟು ವಿಧ? ಸೊ ಅದನ್ನ ನಾವು ಕಲಿತಾ ಹೋಗೋಣ. ಸೊ ಟುಡೇಸ್ ಟಾರ್ಗೆಟ್ ಇಸ್ ಇಂಪ್ಯೂರ್ ಸಬ್ಸ್ಟೆನ್ಸ್ ಆರ್ ಮಿಕ್ಸ್ಚರ್ಸ್. ಬೇಕರಿಲಿ ಕೊಡ್ತಾರಲ್ಲ ಆ ಮಿಕ್ಸ್ಚರ್ಸ್ ಅಲ್ಲ, ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಪ್ಯೂರಿಟಿ ಹಾಳು ಮಾಡ್ಲಿಕ್ಕೆ ಏನೇನೋ ಮಿಕ್ಸ್ ಮಾಡುವಂತಹದ್ದು. ನಾಟ್ ಅದ್ರದ್ದು ಲಿಟ್ರೇಚರ್ ಮೀನಿಂಗ್ ಅಂತ ಹೇಳಿ ಬರಲ್ಲ. ಕೆಲವೊಂದು ಎಡಿಬಲ್ಸ್ ಕೂಡ ಇಂಪ್ಯೂರ್ ಸಬ್ಸ್ಟೆನ್ಸ್ ಆಗಿರುತ್ತೆ ಇಲ್ಲಿ. ಸೊ ಡು ನಾಟ್ ಟೇಕ್ ದ ಲಿಟ್ರೇಚರ್ ಮೀನಿಂಗ್ ಆಫ್ ಇಂಪ್ಯೂರ್ ಸಬ್ಸ್ಟೆನ್ಸ್. ಓಕೆ, ಸೊ ಇಂಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಹೋಮೋಜಿನಿಯಸ್ ಇಂಪ್ಯೂರ್ ಸಬ್ಸ್ಟೆನ್ಸ್ ಆರ್ ಮಿಕ್ಸ್ಚರ್ಸ್, ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ತೇವೆ. ಸೊ ವೆನ್ ವಿ ನೋ ಅಬೌಟ್ ಮಿಕ್ಸ್ಚರ್, ಅಟ್ ದಿ ಎಂಡ್ ನಾವು ಕನ್ಕ್ಲೂಡ್ ಮಾಡಲೇಬೇಕು ಹೇಗೆ ಇವತ್ತಿನ ಕ್ಲಾಸ್ ನಲ್ಲಿ ಕಲ್ತಿರುವಂತಹ ಮಿಕ್ಸ್ಚರ್ ಇಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದ ಪ್ರೀವಿಯಸ್ ಕ್ಲಾಸ್ ಲರ್ನ್ಡ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಕಂಪೌಂಡ್ಸ್. So let's get started with today's class. What exactly the definition of impure substance? ನೀವು ನೋಡ್ತಾ ಇರ್ತೀರಾ ನಿಮ್ ಸುತ್ತಮುತ್ತ, ಸಪೋಸ್ ಒಂದು ಸ್ಯಾಂಡ್ ಮತ್ತೆ ಒಂದು ಸಾಲ್ಟ್ ಅನ್ನ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಐ ಕ್ಯಾನ್ ಕಾಲ್ ದಟ್ ಆಸ್ ಅ ಮಿಕ್ಸ್ಚರ್. ಅದೇ ನೀವು ಸಾಲ್ಟ್ ಅನ್ನ ಸಪರೇಟ್ ಆಗಿ ಇಟ್ರೆ ಐ ವಿಲ್ ಕಾಲ್ ದಟ್ ಸಾಲ್ಟ್ ಆಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ ಒನ್ ಟೈಪ್ ಆಫ್ ಕೆಮಿಕಲ್ ಎಲಿಮೆಂಟ್ಸ್ ಆರ್ ಕೆಮಿಕಲ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಹೇಳ್ಬೋದು ನಾನು. ವಾಟರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್, ಶುಗರ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ವಾಟರ್ ಅನ್ನು ಶುಗರ್ ಅನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತರದ ಕೆಮಿಕಲ್ ಬಾಂಡಿಂಗ್ ನಡೀತಾ ಇಲ್ಲ, ದೇ ಜಸ್ಟ್ ಗೆಟ್ ಮಿಕ್ಸ್ಡ್ ವಿತ್ ಈಚ್ ಅದರ್. ಅಂತಹ ಮಿಕ್ಸ್ಚರ್ ಅನ್ನ ನಾನು, ಅಂತಹ ಒಂದು ಕಾಂಬಿನೇಷನ್ ಆಫ್ ಟೂ ಸಬ್ಸ್ಟೆನ್ಸಸ್ ಅನ್ನ ನಾನು ಮಿಕ್ಸ್ಚರ್ ಅಥವಾ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿಬಹುದಾ? ಏರ್ best example, just breathe in. When you are breathing in, my first question is, are you only breathing oxygen? Obviously no, you're also breathing nitrogen. Hagadre air is a best example of mixture because it is a mixture of 78% of nitrogen, 21% of oxygen and other gases, carbon dioxide, humidity like water vapor, ಮತ್ತೆ ಇತರೆ ರೇರ್ ಅರ್ತ್ ಗ್ಯಾಸಸ್. ರೇರ್ ಅರ್ತ್ ಅಂತ ಹೇಳೋದಕ್ಕಿಂತ ರೇರ್ ಗೇಷಿಯಸ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು ಬಿಕಾಸ್ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಡಿಫರೆಂಟ್, ರೇರ್ gaseous elements are different. So air is an example of mixture which you are dealing in your life every day, right? Adhe tara you mix 2 to 3 substances like iron, sulfur, so it becomes the combination of iron and sulfur. It is called as mixture and so many other things. Our blood, milk is one common example. Everybody can relate to it because milk is a mixture of protein, carbohydrate, fat and different little bit of minerals as well. ಹಾಗಾಗಿ ಮಿಕ್ಸ್ಚರ್ ಅಂತ ಹೇಳುವಂತದ್ದು is a combination of one or two
ಕುಡ್ ಬಿ ಎಲಿಮೆಂಟ್ಸ್ ಗಳಾಗಿರಬಹುದು ಅಥವಾ ಕಂಪೌಂಡ್ಸ್ ಗಳಾಗಿರಬಹುದು. ಶುಗರು ಮತ್ತೆ ವಾಟರ್ ತಗೊಂಡ್ರೆ ಕಂಪೌಂಡ್ಸ್ ಅಂತ ಹೇಳ್ತೀನಿ ನಾನು. ಆಕ್ಸಿಜನ್ ನೈಟ್ರೋಜನ್ ಮಿಕ್ಸ್ ಮಾಡಿದ್ರೆ ಎರಡು ಎಲಿಮೆಂಟ್ಸ್ ಗಳು ಮಿಕ್ಸ್ ಆಗ್ತಾ ಇದೆ, ಗ್ರೂಪ್ ಆಫ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಗಳು ಮಿಕ್ಸ್ ಆಗ್ತಾ ಇದೆ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಪ್ಯೂರ್ ಸಬ್ಸ್ಟೆನ್ಸಸ್. ಇಟ್ ಕುಡ್ ಬಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಇಟ್ ಕುಡ್ ಬಿ ಎಲಿಮೆಂಟ್ಸ್ or compounds mixed without forming any chemical bond in indefinite proportion. ಅಲ್ಲಿ ಯಾವುದೇ ಪ್ರಪೋರ್ಷನ್ಸ್ ಫಿಕ್ಸ್ಡ್ ಆಗಿರಲ್ಲ. ಇಂಥದೇ ರೇಷಿಯೋ ಅಲ್ಲಿ ಮಿಕ್ಸ್ ಆಗಬೇಕು, ಇಷ್ಟೇ ಮಾಸ್ ಬೈ ರೇಷಿಯೋ ಅಲ್ಲಿ ಮಿಕ್ಸ್ ಆಗಬೇಕು ಅಂತ ಹೇಳುವ ಯಾವ ಕಂಡೀಷನ್ಸ್ ಕೂಡ ಇಲ್ಲಿ ಇರಲ್ಲ. ಅಂತಹ ಒಂದು ಮಿಕ್ಸ್ಚರ್ ಅನ್ನ, ಅಂತಹ ಒಂದು ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸಸ್ ಅನ್ನ ನಾವು ಮಿಕ್ಸ್ಚರ್ ಅಂತ ಹೇಳಿ ಅಥವಾ ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿಬಹುದು. ಸೊ ಲೆಟ್ಸ್ ರೀಡ್ ದ ಡೆಫಿನೇಷನ್ ನೌ. You can write down the notes. I'll just go this side. The combination of two or more substances. Ili ನೀವು ಬೇಕಾದ್ರೆ you can add a word compounds ಅಥವಾ pure substance. Because anyway you have learnt now what is pure substance, alva? The combination of two or more pure substance that are physically mixed and are not chemically combined with each other and also present in any proportion is known as mixture. Example heli anta helidre you can write air, salt solution, or the juices whatever you drink, Sprite juice ಆಗಿರಬಹುದು, different juices ಆಗಿರಬಹುದು. It has color, it has water, it has carbon dioxide gas in it, right? It is also a mixture. Milk is a mixture. So I can write here one more example which you can relate with milk. Blood is a mixture. Blood is not a pure substance. Blood made up of lot of different chemically distinguishable cells ಆಗಿರಬಹುದು ಅಲ್ವಾ. ಸೊ ದೆನ್ ಕಮ್ಸ್ ದ ಟೈಪ್ಸ್ ಆಫ್ ಮಿಕ್ಸ್ಚರ್. ನಾವು ಇವಾಗ ಮಿಕ್ಸ್ಚರ್ ಅಂತ ಹೇಳಿದ್ರೆ ಏನು ಮತ್ತೆ ಎಕ್ಸಾಂಪಲ್ ನಮಗೆ ಗೊತ್ತಾಯ್ತು. ಸೊ ಈ ಇಂಪ್ಯೂರ್ ಸಬ್ಸ್ಟೆನ್ಸ್ ಆರ್ ಮಿಕ್ಸ್ಚರ್ ಅನ್ನ ಮೇನ್ ಆಗಿ 2 ಟೈಪ್ಸ್ ಅಲ್ಲಿ ಕ್ಲಾಸಿಫೈ ಮಾಡಿ ಮತ್ತೆ ಓದ್ತಾ ಹೋಗ್ತೀವಿ. ಅಂಡ್ ದೇ ಆರ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂಡ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್. ಸೊ ಹೋಮೋ ಅಂತ ಹೇಳಿದ್ರೆ ಸೇಮ್ ಆಯ್ತಾ, ಹಿಟೆರೋ ಅಂತ ಹೇಳಿದ್ರೆ ಡಿಫ್ರೆಂಟ್. ಸೊ ಅಲ್ಲಿ ಸೇಮ್ ಮತ್ತೆ ಡಿಫ್ರೆಂಟ್ ಅಂತ ಹೇಳಿ ಯಾವಾಗ ಹೇಳ್ತೀವಿ ಅಲ್ಲಿ ಯಾವುದೇ ತರದ ಸಪರೇಷನ್ ಇರಬಾರ್ದು. ಸೇ ದಟ್ ನೀವು ಸಾಲ್ಟ್ ಅನ್ನ ನೀರಿಗೆ ಹಾಕ್ತಾ ಇದ್ದೀರಾ ಅಥವಾ ಏರ್ ಅನ್ಕೊಳ್ಳಿ. ಈಗ ನೀವು ಉಸಿರಾಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಲ್ಲ ನೀವು ಆಕ್ಸಿಜನ್ ಉಸಿರಾಡ್ತಾ ಇದ್ದೀರಾ ಅಥವಾ ಇಷ್ಟು ಅಮೌಂಟ್ ಆಫ್ ನೈಟ್ರೋಜನ್ ನಿಮ್ ಬಾಡಿ ಒಳಗಡೆ ಹೋಗ್ತಿದೆಯಾ. ಬಿಕಾಸ್ ಏರ್ ಅಂತ ಹೇಳುವಂತಹ ಮಿಕ್ಸ್ಚರ್ ಅನ್ನ, ಅದರಲ್ಲಿರುವಂತಹ ಕಾನ್ಸ್ಟಿಟ್ಯೂಯೆಂಟ್ ಅನ್ನ ಅಥವಾ ಡಿಫ್ರೆಂಟ್ ಕಂಪೌಂಡ್ಸ್ ಗಳನ್ನ, ಡಿಫ್ರೆಂಟ್ ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ನಾವು ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಯಾವುದೇ ತರದ ಬೌಂಡ್ರೀಸ್ ಇರಲ್ಲ, ರೈಟ್? ಸೊ ಏರ್ ನಲ್ಲಿ ಯಾವುದೇ ತರದ ಬೌಂಡ್ರೀಸ್ ಇಲ್ಲ. ಕಾಂಪೋಸಿಷನ್ ಏನಾಗಿರುತ್ತೆ ಥ್ರೂ ಔಟ್ ಆ ಒಂದು ಗಿವನ್ ಏರಿಯಾದಲ್ಲಿ, ಸೇ ದಟ್ ಈಗ ಈ ರೂಮ್ ನಲ್ಲಿ ಕಾಂಪೋಸಿಷನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಆಕ್ಸಿಜನ್ ಗ್ಯಾಸ್ ಹೋಗ್ತಾ ಇದೆ, ಇಲ್ಲೆಲ್ಲೋ ನೈಟ್ರೋಜನ್ ಗ್ಯಾಸ್ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ಬರಲ್ಲ, ರೈಟ್? ಅದೇ ತರ ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ. ನೀವು ಸಾಲ್ಟ್ ಸೊಲ್ಯೂಷನ್ ತಗೊಂಡಾಗ ಇಷ್ಟು ಸಾಲ್ಟು, ಇಷ್ಟು ವಾಟರು, ಮತ್ತೆ ಸಾಲ್ಟು ಆ ತರ ಕ್ಲಾಸಿಫೈ ಮಾಡಕ್ಕಾಗಲ್ಲ. ಎಂಟೈರ್ ಸೊಲ್ಯೂಷನ್ ಒಳಗಡೆ ಆ ಸಾಲ್ಟು ವಾಟರ್ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ. ಇಫ್ ದ ಮಿಕ್ಸ್ಚರ್ ಹ್ಯಾಸ್ ಯೂನಿಫಾರ್ಮ್ ಕಾಂಪೋಸಿಷನ್ ಥ್ರೂ ಔಟ್ ವಿದೌಟ್ ಎನಿ ಸಪರೇಷನ್ or without any boundaries, then you refer such mixture as homogeneous mixture. If two substances can be identified by a line of boundary, or if they are separated with a line of boundaries, then the two mixtures our composition anna we call it as heterogeneous mixture. For example, milk nalli you can actually separate the creamy layer and the watery layer of milk. ಆಯ್ತಾ, ಮಿಲ್ಕ್ ಅನ್ನ ಈಸಿಯಾಗಿ ಸಪರೇಟ್ ಮಾಡಬಹುದು, ಎಲ್ಲರೂ ಕೂಡ ಮಾಡಿ ನೋಡಿರ್ತೀರ. ಸೇ ದಟ್ ನೀವು ಮಿಲ್ಕ್ ಅನ್ನ ತಗೊಂಡ್ ಬಂದು ಬಾಯ್ಲ್ ಮಾಡಿ ಅದನ್ನ ಕೂಲ್ ಆರ್ಲಿಕ್ಕೆ ಇಡಿ ಒಂದ್ ಕಡೆ ಸೈಡ್ ನಲ್ಲಿ. ಅವಾಗ ಏನಾಗುತ್ತೆ, ಕ್ರೀಮಿ ಲೇಯರ್ ಆರ್ ಫ್ಯಾಟ್ ಪ್ರೆಸೆಂಟ್ ಇನ್ ದ ಮಿಲ್ಕ್ ವಿಲ್ ಸ್ಟಾರ್ಟ್ ಮೇಕಿಂಗ್ ಅ ಲೇಯರ್ ಅಬೌವ್ ದ ಸರ್ಫೇಸ್ ಆಫ್ ಇಟ್. ನೀವು ಅದನ್ನ ಪಿಕ್ ಮಾಡಿ ಆಚೆಗೆ ಹಾಕೊಳ್ಬಹುದು. ನಾವು ಹಾಲಿನ ಕೆನೆ ಅಂತ ಹೇಳ್ತೀವಿ, ರೈಟ್? ಕ್ರೀಮ್ ಆಫ್ ದ ಮಿಲ್ಕ್ ಅದನ್ನ ಸಪರೇಟ್ ಮಾಡಬಹುದು ನಿಮ್ಗೆ. ಸೊ ದಟ್ ಇಸ್ ಆಕ್ಚುಲಿ ಮಿಕ್ಸ್ಚರ್, ರೈಟ್? ಬಿಕಾಸ್ ಯು ಕ್ಯಾನ್ ಸಪರೇಟ್ ಇಟ್, ಯು ಸಿ ದ ಬೌಂಡ್ರಿ. ಆಯಿಲ್ ಅಂಡ್ ವಾಟರ್ ಯು ಕ್ಯಾನ್ ಆಕ್ಚುಲಿ ಸಪರೇಟ್ ಇಟ್. ಪೆಟ್ರೋಲ್ ಅಂಡ್ ವಾಟರ್ ಯು ಕ್ಯಾನ್ ಆಕ್ಚುಲಿ ಸಪರೇಟ್ ಇಟ್. ಬ್ಲಡ್ ಮತ್ತೆ ವಾಟರ್ ದಟ್ ಇಸ್ ನಾಟ್ ಪಾಸಿಬಲ್, ಬಿಕಾಸ್ ಬ್ಲಡ್ ಅಲ್ಲಿ ನೀರು ಹಾಕಿದ್ರೆ ಬ್ಲಡ್ ಗೆಟ್ಸ್
dissolved in water. So that you cannot separate it. So ಯಾವುದನ್ನ separate ಮಾಡಕ್ಕಾಗುತ್ತೋ ಅದನ್ನ heterogeneous mixture ಅಂತ ಹೇಳ್ತೀವಿ, because in heterogeneous mixture the composition is not uniform. Say that oil ಮತ್ತೆ water ತಗೊಂಡ್ರೆ, so one layer will be entirely made up of oil particles. Next layer is made up of water particles. Illi separation is not possible. Hagagi such mixtures are called as heterogeneous mixture. So let's get into the definition of mixture and examples, the different types of mixture and example. Now my first question is, why do we have to learn about mixture? Yake idrinda enadru benefit idya? So best example is with the element called gold, aurum. ಲ್ಯಾಟಿನ್ ಅಲ್ಲಿ ಆರಮ್ ಅಂತ ಹೇಳ್ತಾರೆ. ಸೊ ಗೋಲ್ಡ್ ಯಾಕೆ ಇಷ್ಟೊಂದು ಸ್ಪೆಷಲ್ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇಟ್ ಈಸ್ ಯೂಸ್ಡ್ ಇನ್ ಆರ್ನಮೆಂಟ್ಸ್, ಇಟ್ ಈಸ್ ವೆರಿ ವೆರಿ ಕಾಸ್ಟ್ಲಿ, ಇಟ್ ಈಸ್ ಮೋರ್ ವ್ಯಾಲ್ಯೂಬಲ್ ಅಲ್ವಾ. ಬಟ್ ಪ್ಯೂರ್ ಗೋಲ್ಡ್ ಅನ್ನ ನೀವು ಯೂಸ್ ಮಾಡಿಕೊಂಡು ಆರ್ನಮೆಂಟ್ಸ್ ಆಗಲಿ ಅಥವಾ ಕಾಯಿನ್ಸ್ ಆಗಲಿ ಅಥವಾ ಯಾವುದೇ ಪರ್ಪಸ್ಗೋಸ್ಕರ, ಇಂಡಸ್ಟ್ರಿಯಲ್ ಪರ್ಪಸ್, ಕಮರ್ಷಿಯಲ್ ಪರ್ಪಸ್, ನಿಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ ನಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ? ಬಿಕಾಸ್ ಪ್ಯೂರ್ ಗೋಲ್ಡ್ ಇಸ್ ವೆರಿ ಸಾಫ್ಟ್ and it cannot withstand the wear and tear, cannot be actually used in ornaments or coins. It doesn't have ductility, it doesn't have any so-called metallic properties such as ductility, malleability, etc. ಆಯ್ತಾ? ಹಾಗಾದ್ರೆ ನೀವೇನ್ ಮಾಡ್ತೀರಾ, ಆ ಒಂದು ಗೋಲ್ಡ್ ಅಲ್ಲಿ ಕೆಲವೊಂದಷ್ಟು ಐಟಮ್ಸ್ ಅನ್ನ ಮಿಕ್ಸ್ ಮಾಡ್ತೀರಾ. ಯು ಕ್ಯಾನ್ ಆಕ್ಚುಲಿ ಮಿಕ್ಸ್ ಗೋಲ್ಡ್ ದಟ್ ಇಸ್ AU ವಿತ್ CU ಅಂತ ಹೇಳಿದ್ರೆ ಮಕ್ಕಳೇ ಕಾಪರ್, ಓಕೆ, ಆರ್ ಸಿಲ್ವರ್ AG. ಸೊ ಗೋಲ್ಡ್ ಅಲ್ಲಿ ಸ್ವಲ್ಪದರಷ್ಟು ಮಟ್ಟಿಗೆ ಕಾಪರ್ ನ ಮಿಕ್ಸ್ ಮಾಡ್ತಾರೆ ಕೆಲವರು, ಅದನ್ನ ಗೋಲ್ಡ್ ಪ್ಲೇಟಿಂಗ್ ಅಂತ ಹೇಳ್ತಾರೆ. ಕೆಲವೊಂದ್ ಕಡೆ ನಿಮ್ನ ಜಾಸ್ತಿ ಮಂಗ ಮಾಡ್ತಾರೆ ಅವರಲ್ವಾ, ನಿಮ್ನ ಬಕ್ರ ಮಾಡ್ತಾರೆ. ಹೇಗೆ? ಜಾಸ್ತಿ ಕಾಪರ್ ನ ಮಿಕ್ಸ್ ಮಾಡಿ ಸ್ವಲ್ಪ ಅಷ್ಟೇ ಗೋಲ್ಡ್ ಅನ್ನ ಹಾಕಿ ಅವ್ರೇನ್ ಮಾಡ್ತಾರೆ, ಗೋಲ್ಡ್ ಆರ್ನಮೆಂಟ್ಸ್ ಅಂತ ಹೇಳಿ ಮಾರ್ಕೆಟ್ ನಲ್ಲಿ ಅವ್ರು ಮಾರಾಟ ಮಾಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ AG, ಸ್ವಲ್ಪ ಪ್ರಮಾಣದಲ್ಲಿ CU ಇರಬೇಕು. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕಮರ್ಷಿಯಲ್ ಮಾರ್ಕೆಟ್ ನಲ್ಲಿ ಮಿಕ್ಸಿಂಗ್ ಅದು ಸ್ವಲ್ಪ ಜಾಸ್ತಿಯಾಗಿ ನೀವು ಬಕ್ರ ಹಾಕ್ತಾರೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ 98 ಇಂದ 99% it should be gold. The remaining 2% ಅವರು ಬೇರೆ ಬೇರೆ ಎಲಿಮೆಂಟ್ಸ್, ನಾಟ್ ಓನ್ಲಿ ದೀಸ್ ಟು, ರೋಡಿಯಂ ಅಂಡ್ ಪ್ಲಾಟಿನಮ್, ಡಿಫ್ರೆಂಟ್ ನಾನ್ ರಿಯಾಕ್ಟಿವ್ ಮೆಟಲ್ಸ್ ನ ಮಿಕ್ಸ್ ಮಾಡಿಕೊಂಡು ಗೋಲ್ಡ್ಗೆ ಸ್ವಲ್ಪ ಸ್ಟೆಬಿಲಿಟಿ ತಗೊಂಡ್ ಬರ್ತಾರೆ. ದಟ್ ಇಸ್ ದಿ ಅಡ್ವಾಂಟೇಜ್ ಆಫ್ ಮಿಕ್ಸ್ಚರ್. ಅಂತಹ ಗೋಲ್ಡ್ ಅನ್ನ ವಿ ಮೆಷರ್ ದ ಪ್ಯೂರಿಟಿ ಆಫ್ ಗೋಲ್ಡ್ ಇನ್ ಟರ್ಮ್ಸ್ ಆಫ್ ಕ್ಯಾರೆಟ್. ತಿನ್ನೋ ಕ್ಯಾರೆಟ್ ಅಲ್ಲ, ದಿಸ್ ಇಸ್ ಡಿಫರೆಂಟ್. ಕ್ಯಾರೆಟ್ ಅಂತ ಹೇಳ್ತೀವಿ. ಪ್ಯೂರ್ ಗೋಲ್ಡ್ ನ ಅಪರಂಜಿ ಚಿನ್ನ ಅಂತ ಹೇಳ್ತೀವಲ್ಲ, ಸಾರಿ, ಪ್ಯೂರ್ ಗೋಲ್ಡ್ ನ 24 ಕ್ಯಾರೆಟ್ಸ್ ನಲ್ಲಿ ಮೆಷರ್ ಮಾಡಿದ್ರೆ, ಇಂತಹ ಮಿಕ್ಸ್ಡ್ ಗೋಲ್ಡ್ ಅನ್ನ 22 ಕ್ಯಾರೆಟ್ಸ್ ನಲ್ಲಿ ಮೆಷರ್ ಮಾಡ್ತಾರೆ. ಸೊ ಕೆಲವೊಂದ್ಸಲ ನಿಮಗೆ 18 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ, 19 ಕ್ಯಾರೆಟ್ ಗೋಲ್ಡ್ ಸಿಗುತ್ತೆ. ಅರ್ಥ ಏನು? 18 ಕ್ಯಾರೆಟ್ ನಲ್ಲಿ ಗೋಲ್ಡ್ ಇದು ಅದೊಂದು ಮಿಕ್ಸ್ಚರ್ ಆಗಿರುತ್ತೆ ಬೇಸಿಕಲಿ, ಅಲ್ಲಿ ಗೋಲ್ಡ್ ಇದು ಕಾಂಪಿಸಿಷನ್ ಕಡಿಮೆ ಇರುತ್ತೆ, ಇತರೆ ಎಲಿಮೆಂಟ್ಸ್ ಇದು ಕಾಂಪಿಸಿಷನ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು, ರೈಟ್? ಸೊ that's about mixture. So by mixing certain elements, you can actually bring strength, you can actually bring certain different properties which you couldn't make it if you would have used the element in purest form, right? ಸೊ ಇದೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಲಿಕೇಶನ್ ಆಗಿರುತ್ತೆ. ಹಾಗಾಗಿ ಮಿಕ್ಸ್ಚರ್ ಇಸ್ ಇಂಪಾರ್ಟೆಂಟ್ ಇನ್ ಆರ್ ಡೈಲಿ ಲೈಫ್. ನಾಟ್ ಎವ್ರಿ ಟೈಮ್ ಯು ಕ್ಯಾನ್ ಡೀಲ್ ವಿತ್ ಅ ವೆರಿ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳುವಂಥದ್ದು ಡೈಲಿ ಲೈಫ್ ನಲ್ಲಿ ಯಾವಾಗಲೂ ಕೂಡ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ಆ ಟೈಪ್ಸ್ ನಲ್ಲಿ ಹೋಮೋಜಿನಿಯಸ್ ಅಂಡ್ ಹಿಟ್ರೋಜಿನಿಯಸ್, 2 ಟೈಪ್ಸ್ ಓದಿದಿರಲ್ವಾ? ಅದರಲ್ಲಿ ಹೋಮೋಜಿನಿಯಸ್ ಅಂತ ಹೇಳಿದ್ರೆ ಏನು? ನಾವು ಆಲ್ರೆಡಿ ಕಲ್ತ್ವಿ. ಹೋಮೋಜಿನಿಯಸ್ ಇಸ್ ಅ ಟೈಪ್ ಆಫ್ ಮಿಕ್ಸ್ಚರ್ ವೇರ್ 2 or more substance mixed without any boundaries, and here the composition is uniform. 2 or more substance uniformly mixed excuse me, uniformly mixed without any boundaries of separation, then such mixtures are called as homogeneous mixture. Example kodi madam anta helidre, air is an example, aita, salt solution, sugar solution, aerated drink, alloys,
ಒಲಿಂಪಿಕ್ಸ್ ನಲ್ಲಿ, ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಎಲ್ಲ, ಏಷ್ಯನ್ ಗೇಮ್ಸ್ ನಲ್ಲೆಲ್ಲ ಬ್ರಾನ್ಸ್ ಮೆಡಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಡಲ್ ಅಲಾಂಗ್ ವಿತ್ ಗೋಲ್ಡ್, ಸಿಲ್ವರ್, ಬ್ರಾನ್ಸ್. ಬ್ರಾನ್ಸ್ ಇಸ್ ಅ ಅಲಾಯ್. ಬ್ರಾನ್ಸ್ ನಲ್ಲಿ ಏನಿರುತ್ತೆ? ಕಾಪರ್ 90% ಇರುತ್ತೆ, ಮತ್ತೆ ಟಿನ್ SN ಸ್ಟ್ಯಾಂಡ್ಸ್ ಫಾರ್ ಸ್ಟ್ಯಾನಮ್. ಸ್ಟ್ಯಾನಮ್ ಅನ್ನ ಲ್ಯಾಟಿನ್ ಅಲ್ಲಿ ಹೇಳ್ತೀವಿ ಟಿನ್ನಿಗೆ. ಟಿನ್ ಅಂತ ಹೇಳುವಂತಹದ್ದು ಇಸ್ ಅ ನಾರ್ಮಲ್ ಎಲಿಮೆಂಟ್. ನೀವೆಲ್ಲರೂ ಕೂಡ ನಿಮ್ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡಿರ್ತೀರಾ. ಟಿನ್ ಇದು ಕೋಕೋ ಕೋಲಾ ಕ್ಯಾನ್, ಟಿನ್ ಇದು ಕ್ಯಾನ್ ಅದು ಆಕ್ಚುಲಿ ಅಲ್ವಾ. ಫುಡ್ ಕ್ಯಾನ್ಸ್ ನ ಟಿನ್ ಮಾಡ್ತಾರೆ ಬಿಕಾಸ್ ಟಿನ್ ಇಸ್ ಯೂಶುವಲಿ ನಾನ್ ರಿಯಾಕ್ಟಿವ್ ಮೆಟಲ್ ಆಗಿರುತ್ತೆ. ಸೊ ದ ಸ್ಟೆನ್ ಹ್ಯಾಸ್ 10%. ಇದನ್ನ ಬ್ರಾನ್ಸ್ ಅಂತ ಹೇಳ್ತೀವಿ. ಬ್ರಾನ್ಸ್ ಇಸ್ ನಥಿಂಗ್ ಬಟ್ ಅನ್ ಅಲಾಯ್. ಅಲಾಯ್ಸ್ ಅಂತ ಹೇಳುವಂತದ್ದು ಮಿಕ್ಸ್ಚರ್ ಆಫ್ 2 or more ಮೆಟಲ್ಸ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ಸ್ ಆಗಿರ್ಬೋದು. ನಿಮ್ಮ ಮನೇಲಿ ಸ್ಟೀಲ್ ಡಬ್ಬ ಇದೆಯಾ ಮಕ್ಕಳೇ? ಸ್ಟೀಲ್ ಡಬ್ಬದಲ್ಲಿ ಏನಾಗಿರುತ್ತೆ? ಮೇಜರ್ ಆಗಿರುವಂತಹ 2 ಕಾನ್ಸ್ಟಿಟ್ಯೂಯೆಂಟ್ ಯಾವುದು ಸ್ಟೀಲ್ ನಲ್ಲಿ? ಯಾವಾಗ್ಲೂ ಕೂಡ 99 ಎಷ್ಟೋ ಪರ್ಸೆಂಟೇಜ್ ಅಯನ್ ಇರುತ್ತೆ, 0.25% ಕಾರ್ಬನ್ ಅಮೌಂಟ್ ಅನ್ನ ನೀವು ವೇರಿ ಮಾಡ್ತಾ ಬೇರೆ ಬೇರೆ ಸ್ಟೀಲ್ ನ ನೀವು ಫಾರ್ಮ್ ಮಾಡ್ಕೊಳ್ಬಹುದು ಬೈ ಆಡಿಂಗ್ ಮ್ಯಾಂಗನೀಸ್, ಫಾಸ್ಫರಸ್, ಸಲ್ಫರ್, ಸಿಲಿಕಾನ್ ಟು ಇಟ್. ಆಯ್ತಾ? ಸೊ ಈ ಒಂದು ಸ್ಟೀಲ್ ಅಂತ ಹೇಳುವಂತದ್ದಾಗಿರ್ಬೋದು ಅಥವಾ ಬ್ರಾನ್ಸ್ ಅಂತ ಹೇಳುವಂತದ್ದಾಗಿರ್ಬೋದು, ದೀಸ್ ಆಲ್ ಆರ್ ಅಲಾಯ್ಸ್ ಮಕ್ಕಳೇ. ಅಲಾಯ್ಸ್ ಅಂತ ಹೇಳುವಂತದ್ದು ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಬಿಕಾಸ್ ಅಲ್ಲಿ ಒಂದು ಶೀಟ್ ಆಫ್ ಅಲಾಯ್, ಬ್ರಾನ್ಸ್ ಇದು ಮೆಡಲ್ ಕೊಟ್ಬಿಟ್ಟು ನಾನು ನಿಮ್ಗೆ ಹೇಳ, ಸೊ ಕಾಪರ್ ಹೊರಗಡೆ ತೆಗಿರಿ, ಸ್ವಲ್ಪ ಟಿನ್ ಹೊರಗಡೆ ತೆಗಿರಿ, ಇಲ್ಲ. ಯು ಕೆನಾಟ್ ಮೇಕ್ ಎನಿ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಎಲಿಮೆಂಟ್ಸ್ ಬಿಕಾಸ್ ಆ 2 ಎಲಿಮೆಂಟ್ ಬ್ಲೆಂಡ್ ಆಗಿರುತ್ತೆ ವಿದೌಟ್ ಎನಿ ಸಪರೇಷನ್ ಆಫ್ ಬೌಂಡ್ರೀಸ್ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ಹೋಮೋಜಿನಿಯಸ್. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಹೋಮೋಜಿನಿಯಸ್ ಮಿಕ್ಸ್ಚರ್ ದಟ್ ಹ್ಯಾಸ್ ಯೂನಿಫಾರ್ಮ್ ಕಂಪೋಸಿಷನ್ ಥ್ರೂ ಔಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೊಲ್ಯೂಷನ್. ಸೊಲ್ಯೂಷನ್ ಅಂತ ಹೇಳುವಂಥದ್ದು ಇಸ್ ಆಲ್ವೇಸ್ ಅಬೌಟ್ ಹೋಮೋಜಿನಿಯಸ್. ಸೊಲ್ಯೂಷನ್ ಅಲ್ಲಿ ಸಾಲ್ವೆಂಟ್ ಸೊಲ್ಯೂಟ್ ಇರುತ್ತೆ. ಐ ವಿಲ್ ಟಾಕ್ ಅಬೌಟ್ ಇಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಟ್ ರಿಮೆಂಬರ್ ಡಿಫರೆಂಟ್ ಸೊಲ್ಯೂಷನ್ಸ್ ಇದೆ ಮಕ್ಕಳು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಲಿಕ್ವಿಡ್ ಸೊಲ್ಯೂಷನ್. ನಮಗೆ ಸಾಲಿಡ್ ಸೊಲ್ಯೂಷನ್ಸ್ ಇದೆ, ಗೇಷಿಯಸ್ ಸೊಲ್ಯೂಷನ್ ಇದೆ, ಅದ್ರ ಜೊತೆಗೆ ಮೋಸ್ಟ್ ಕಾಮನ್ ಆಗಿರುವಂತಹ ಬೈನರಿ ಲಿಕ್ವಿಡ್ ಸೊಲ್ಯೂಷನ್ಸ್ ಇದೆ. ಇವುಗಳೆಲ್ಲವುಗಳು ಕೂಡ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರುತ್ತೆ. ಸಿಂಪಲ್ ಸೊಲ್ಯೂಷನ್ ನೀವು ನಿಮ್ಮ ಡೇ ಟು ಡೇ ಲೈಫ್ ನಲ್ಲಿ ಯಾವ್ದು ಯೂಸ್ ಮಾಡ್ತೀರಾ? ಗುಲಾಬ್ ಜಾಮೂನ್ ತಗೊಂಡ್ರೆ ಸ್ವೀಟ್ ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್, ರೈಟ್? ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬೈನರಿ ಸೊಲ್ಯೂಷನ್. ಯಾಕೆಂದ್ರೆ ಅದರಲ್ಲಿ ಸೊಲ್ಯೂಟ್, ಸಾಲ್ವೆಂಟ್ ಅಂತ ಹೇಳುವ 2 ಕಾಂಪೊನೆಂಟ್ ಇರುತ್ತೆ. ಸೊ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ನಾನು ಹೇಳ್ದೆ ನಿಮ್ಗೆ ಆಲ್ರೆಡಿ, ಏರ್ ಇಸ್ ಆಲ್ಸೋ ಹೋಮೋಜಿನಿಯಸ್ ಮಿಕ್ಸ್ಚರ್. ಆಲ್ ದಿ ಗ್ಯಾಸ್ ಪ್ರೆಸೆಂಟ್ ಇನ್ ಏರ್ ಆರ್ ಯೂನಿಫಾರ್ಮ್ಲಿ ಮಿಕ್ಸ್ಡ್ ಥ್ರೂ ಔಟ್. ಸೊ ಅಲ್ಲಿ ಯೂನಿಫಾರ್ಮ್ಲಿ ಮಿಕ್ಸ್ ಅಂತ ಹೇಳುವಂಥದ್ದು ಇಸ್ ನಾಟ್ ಅಪ್ಲಿಕೇಬಲ್ ಇನ್ ಡೆಲ್ಲಿ ಎಸ್ಪೆಷಲಿ, followed by other metropolitan cities including Bangalore, Mumbai and different Cochin, Trivandrum, because ಈ ಎಲ್ಲ highly populated ಇರುವಂತಹ metropolitan cities ನಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ, ಜಾಸ್ತಿ ಮೋಟರ್ ವೆಹಿಕಲ್ಸ್ ಯೂಸ್ ಮಾಡ್ತಾರೆ. ಅಲ್ಲಿ ನೀವೇನಾದ್ರೂ ಏರ್ ಕಾಂಪೋಸಿಷನ್ ಚೆಕ್ ಮಾಡಿದ್ರೆ undesired components such as nitrogen dioxide, sulfur dioxide ಇಂತಹ ಪೊಲ್ಯೂಟೆಂಟ್ಸ್ ಗಳೇ ಜಾಸ್ತಿ ಇರುತ್ತೆ ನಾರ್ಮಲ್ ಕಾಂಪೋಸಿಷನ್ ಗಿಂತ ನಾವು ಉಸಿರಾಡುವಂತಹ ಈ ಒಂದು ಅಟ್ಮಾಸ್ಫಿಯರ್ ನಲ್ಲಿ. ಸೊ ಪ್ಯೂರಿಟಿ ಆಫ್ ದಿ ಏರ್ ಮ್ಯಾಟರ್ಸ್. ಅಂಡ್ ಆಕ್ಚುಲಿ ಇವಾಗ ಅದು ಡಿಫರ್ ಆಗ್ತಿದೆ, ಬಟ್ ನೀವೇನಾದ್ರೂ ಒಂದು ಜಂಗಲ್ ಏರಿಯಾ ಅಥವಾ ಕಾಮ್ ಆಗಿರುವಂತಹ ಏರಿಯಾಸ್ಗೆಲ್ಲ ಹೋದ್ರೆ ಯು ಕ್ಯಾನ್ ಫೀಲ್ ದ ಏನ್ ಹೇಳ್ಬೋದು, ಪೀಸ್ ಆಫ್ ಪ್ಯೂರ್ ಏರ್ ಅಂತ ಹೇಳಿ ಅಲ್ವಾ. ಸೊ ಏರ್ ದ ಕಾಂಪೋಸಿಷನ್ ಇಸ್ ಆಕ್ಚುಲಿ ನಾಟ್ ಯೂನಿಫಾರ್ಮ್ ಇನ್ ಇಂಡಸ್ಟ್ರಿಯಲ್ ಆರ್ highly polluted area. So that is something which we have to think about, right? So next bandu heterogeneous mixture du definition. Aur keltare what is heterogeneous mixture? Write an example anta helkondu. So ಏನು ಹೇಳ್ತೀರಾ ನೀವು? Heterogeneous mixture is a type of mixture in which 2 or more substance mixed with a clear separation of boundaries. Example kodi anta ಹೇಳಿದ್ರೆ the best example anyone can imagine is this: water plus oil. The second commonly relatable example is milk. ನೀವು ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು which are the heterogeneous examples is coming in your mind ಅಂತ ಹೇಳಿ. Okay, so then goes with the other examples for heterogeneous: sand and salt, oil and water. ಸ್ಯಾಂಡ್ ಮತ್ತೆ ಸಾಲ್ಟ್ ಅನ್ನು ನೀವು ಆಕ್ಚುಲಿ ತೆಗಿಬಹುದು ಹೊರಗಡೆ. ಹಾಗಾದ್ರೆ ಹೋಮೋಜಿನಿಯಸ್ ಅಂಡ್ ಹಿಟ್ರೋಜಿನಿಯಸ್ ಮಿಕ್ಸ್ಚರ್ಸ್ ಇದು core difference ಏನು? This question is very important for 3 marks and you can definitely expect this question for your midterm, first PT examination and the last final examination as well. So homogeneous nalli composition, the very first point is all about the uniform composition. So ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿರುತ್ತೆ, ಹೆನ್ಸ್ ಯೂನಿಫಾರ್ಮ್ ಕಾಂಪೋಸಿಷನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇನ್ ಹೆಟ್ರೋಜಿನಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಈದರ್ ಪ್ರೆಸೆಂಟ್ ಇನ್ ಡಿಫರೆಂಟ್ ಫೇಸಸ್ ಆರ್ ಇನ್ ದ ಸೇಮ್ ಫೇಸ್ ವಿದೌಟ್ ಯೂನಿಫಾರ್ಮ್ ಕಾಂಪೋಸಿಷನ್ ಅಂತ ಹೇಳಿದ್ರೆ
ಆಯಿಲ್ ಮತ್ತೆ ವಾಟರ್ ಅಂತ ಹೇಳುವಂಥದ್ದು ಎರಡು ಕೂಡ ಲಿಕ್ವಿಡ್ ಫೇಸ್ ನಲ್ಲಿದೆ, ಸೇಮ್ ಫೇಸ್ ನಲ್ಲಿದೆ. ಸಪೋಸ್ ಇಫ್ ಐ ಟೇಕ್ ಸ್ಯಾಂಡ್ ಮತ್ತೆ ಈ ಸಾಲ್ಟ್ ಅಂತ ಹೇಳುವಂಥದ್ದು ಎರಡು ಕೂಡ ಅಗೇನ್ ಸಾಲಿಡ್ ಫೇಸ್ ನಲ್ಲಿ ಇರುತ್ತೆ. ಸೊ ಇಟ್ ಕುಡ್ ಬಿ ಇನ್ ಸೇಮ್ ಫೇಸ್ ಆರ್ ಇಟ್ ಕುಡ್ ಬಿ ಇನ್ ಡಿಫರೆಂಟ್ ಫೇಸ್, ಬಟ್ ಆಲ್ವೇಸ್ the composition is not going to be uniform over there. So then comes homogeneous nalli, second point, no clear boundaries of separation visible. Here clear boundaries of separation always visible. Adu ಕೆಲವೊಂದ್ಸಲ ನೀವು naked eye ನಲ್ಲಿ ನೋಡಬಹುದು, ಕೆಲವೊಂದ್ಸಲ using microscope also you can see it. So then particles cannot be identified. Again it's about the particle size. Particles cannot be identified without the help of a powerful microscope. Sometimes with powerful microscope, most of the time with naked eye itself you can make the clear boundaries between two constituents in heterogeneous mixture. Then comes the example, sodium chloride solution, and here the mixture, okay, so heterogeneous air baralla illi you can take the combination of iron and sulfur powder. Or you can also go with heterogeneous composition as oil and water, milk, which are like day to day life nalli nimage ಸ್ವಲ್ಪ ಈಸಿ ಆಗಿ ನೆನಪಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಡಿಫರೆನ್ಸ್ ಏನು, ಯೂನಿಫಾರ್ಮ್ ಕಾಂಪೋಸಿಷನ್ ಇರುತ್ತೆ, ಇಲ್ಲಿ ಯೂನಿಫಾರ್ಮ್ ಕಾಂಪೋಸಿಷನ್ ಇರಲ್ಲ. ಅವುಗಳು ಲಿಕ್ವಿಡ್ ಫೇಸ್ ನಲ್ಲಿ ಆಗಿರ್ಬೋದು, ಎರಡು ಸಬ್ಸ್ಟೆನ್ಸ್, ಎರಡು ಮಿಕ್ಸ್ಚರ್, ಸಾಲಿಡ್ ಲಿಕ್ವಿಡ್, ಸಾಲಿಡ್ ಸಾಲಿಡ್, ಲಿಕ್ವಿಡ್ ಲಿಕ್ವಿಡ್ ನಲ್ಲಿ ಎಲ್ಲಾದ್ರೂ ಇರುತ್ತೆ, ಬಟ್ ಅವುಗಳ ಕಾಂಪೋಸಿಷನ್ ಅಂತೂ ಸೇಮ್ ಇರಲ್ಲ. ಸೊ ಫಸ್ಟ್ ಡಿಫರೆನ್ಸ್ ಇಸ್ ಅಬೌಟ್ ದ ಕಾಂಪೋಸಿಷನ್, ಇಲ್ಲಿ ಸೇಮ್ ಇರುತ್ತೆ, ಇಲ್ಲಿ ಸೇಮ್ ಇರಲ್ಲ. ಸೆಕೆಂಡ್ ಡಿಫರೆನ್ಸ್ ಇಸ್ ಅಬೌಟ್ ದ ಬೌಂಡ್ರಿ, ಇಲ್ಲಿ ಯಾವುದೇ ತರದ ಕ್ಲಿಯರ್ ವಿಸಿಬಲ್ ಬೌಂಡ್ರೀಸ್ ನಮಗೆ ಕಾಣಲ್ಪಡಲ್ಲ, ಬಟ್ ಇಲ್ಲಿ ಬೌಂಡ್ರೀಸ್ ಇರುತ್ತೆ. ದ ನೆಕ್ಸ್ಟ್ ಪಾಯಿಂಟ್ ನಲ್ಲಿ ವಿ ಟಾಕ್ ಅಬೌಟ್ ದ ಪಾರ್ಟಿಕಲ್ ಸೈಜ್. ಫಾರ್ ಹೋಮೋಜಿನಿಯಸ್ ಮಿಕ್ಸ್ಚರ್ particle size are invisible. It is not possible to identify the particle size without using the powerful microscope. But for heterogeneous mixture, you can actually use your naked eye to see the particle size. Kelonsala sand and water tegnodre sand particles yargappa kanala, it is visible, right? So at the same time, certain mixtures nalli particle size ನೀವು ನೋಡಬೇಕು ಅಂತ ಹೇಳಿ you can also use microscope here as well, but most of the average cases nalli you can see the particle size through your naked eyes. And the example here is sodium chloride. For heterogeneous mixture, example is milk, right? So the next is about, ನಾವೀಗ ಮಿಕ್ಸ್ಚರ್ ಕಲ್ತ್ವಿ, ಇನ್ ಪ್ರೀವಿಯಸ್ ಕ್ಲಾಸ್ ಕಂಪೌಂಡ್ಸ್ ಕಲ್ತ್ವಿ. ಹಾಗಾದ್ರೆ ಮಿಕ್ಸ್ಚರ್ ಮತ್ತೆ ಕಂಪೌಂಡ್ಸ್ ಡಿಫರೆನ್ಸ್ ಏನು ಅಂತ ಹೇಳೋದನ್ನ ಕಲಿಯೋಣ. ಸೊ ಇನ್ ಕಂಪೌಂಡ್ಸ್, two or more elements are combined chemically. ಅಲ್ಲಿ ಒಂದು ಕೆಮಿಕಲ್ ಬಾಂಡ್ ಆಗುತ್ತೆ. ಎಕ್ಸಾಂಪಲ್ ಯಾವ ತಗೊಳ್ತೀರಾ ನೀವು? ವಾಟರ್. Water is a chemical compound because between hydrogen and oxygen there exists chemical bond. Similarly, carbon dioxide is also a chemical compound. Why? Because between carbon and oxygen you can expect the chemical bond, right? ಅದೇ ತರ ನಾನು ಏನಾದ್ರು ಮಿಕ್ಸ್ಚರ್, ಇಟ್ ಕುಡ್ ಬಿ ಹೋಮೋ ಅಂಡ್ ಹಿಟ್ರೋ. ಇವಾಗ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಬೇಕಾಗಿಲ್ಲ, ಯು ಕ್ಯಾನ್ ಟೇಕ್ ಎನಿ ಮಿಕ್ಸ್ಚರ್. ಸೊ ಫಾರ್ ಎಕ್ಸಾಂಪಲ್ ಏರ್ ತಗೊಳ್ಳಿ, ಏರ್ ನಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಡಿಫರೆಂಟ್ ಗ್ಯಾಸಸ್ ಇದೆ, ಬಟ್ ದೇ ಆರ್ ನಾಟ್ ಕೆಮಿಕಲಿ ಕಂಬೈನ್ಡ್, ದೇ ಆರ್ ಜಸ್ಟ್ ಮಿಕ್ಸ್ಡ್ ಅಷ್ಟೇ, ಆಯ್ತಾ? ಸೊ ಇಲ್ಲಿ ಯಾವುದೇ ತರದ ಕೆಮಿಕಲ್ ಬಾಂಡ್ ಇಲ್ಲ. ಸೊ ಕಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ಕೆಮಿಕಲ್ ಬಾಂಡ್, ಮಿಕ್ಸ್ಚರ್ಸ್ ಆರ್ ಫಿಸಿಕಲಿ ಮಿಕ್ಸ್ಡ್ ವಿದೌಟ್ ಎನಿ ಕೆಮಿಕಲ್ ಬಾಂಡ್ ಫಾರ್ಮೇಶನ್. ದಿಸ್ ಇಸ್ ಯೋರ್ ಫಸ್ಟ್ ಡಿಫರೆನ್ಸ್. ವಾಟ್ ಅಬೌಟ್ ದ ಸೆಕೆಂಡ್ ಡಿಫರೆನ್ಸ್ ನಲ್ಲಿ ಪ್ಯೂರಿಟಿ ಬಗ್ಗೆ ಹೇಳುತ್ತೆ. ಕಂಪೌಂಡ್ ಅನ್ನ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಬಹುದು, ಬಟ್ ಮಿಕ್ಸ್ಚರ್ ಇಸ್ ನಾಟ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಸೊ ಇಟ್ ಕಮ್ಸ್ ಇನ್ ದ ಬೇಸಿಕ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್. ಮ್ಯಾಟರ್ ಅನ್ನ ಪ್ಯೂರ್ ಅಂಡ್ ಇಂಪ್ಯೂರ್ ಅಂತ ಹೇಳಿದ್ರೆ, impure substance mixtures are always impure, compounds athwa elements are always pure substance. So it's about the purity. Next, in compound, elements are present in fixed ratio by mass. Artha eno, when I say water, there should be 2 hydrogen and 1 oxygen. The ratio of hydrogen to oxygen should be 2:1. The ratio is always fixed. But when I say the mixture of salt solution athwa sugar solution, there is no compulsion that sugar should be this amount, salt should be this amount, water should be fixed amount. No, unless you are doing certain research experiments and you want a particular concentration. ಅದಲ್ಲದೆ ನಾರ್ಮಲ್ ಆಗಿ ಮಿಕ್ಸ್ಚರ್ ಆಗಿ ನಾವು ತಗೊಳ್ಬೇಕಾದ್ರೆ, ಕನ್ಸಿಡರ್ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ತರದ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್ ಇರಲ್ಲ. ಎಲ್ಲಿ? ಮಿಕ್ಸ್ಚರ್ಸ್ ನಲ್ಲಿ.
ಅವರು ಎನಿ ಪ್ರಪೋರ್ಷನಲಿ ಕಂಬೈನ್ಡ್ ಆಗಬಹುದು. ಸೊ ದಟ್ ಇಸ್ ಯೋರ್ ಥರ್ಡ್ ಡಿಫರೆನ್ಸ್. ಅರ್ಥ ಆಯ್ತಲ್ಲ? ಫಸ್ಟ್ ಡಿಫರೆನ್ಸ್ ಏನಾಗಿತ್ತು? ಇಟ್ಸ್ ಅಬೌಟ್ ದ ಕೆಮಿಕಲ್ ಬಾಂಡ್. ಕಂಪೌಂಡ್ಸ್ ನಲ್ಲಿ ಕೆಮಿಕಲ್ ಬಾಂಡ್ಸ್ ಇರುತ್ತೆ, ಮಿಕ್ಸ್ಚರ್ಸ್ ನಲ್ಲಿ ಯಾವುದೇ ತರಹದ ಕೆಮಿಕಲ್ ಬಾಂಡ್ಸ್ ಇರಲ್ಲ. ಸೊ ಸೆಕೆಂಡ್ ಪಾಯಿಂಟ್ ಇಸ್ ಅಬೌಟ್ ದ ಪ್ಯೂರಿಟಿ. Compounds are pure substance, mixtures are impure substance. Third point is about the fixed ratio by mass. In compounds, elements are always combined in the fixed ratio. ಅವುಗಳು ನಿಗದಿತವಾಗಿರುವಂತಹ ಅಷ್ಟೇ ರೇಷಿಯೋನಲ್ಲಿ ಫಾರ್ಮ್ ಆಗಬೇಕು. ಬಟ್ ಇನ್ ಮಿಕ್ಸ್ಚರ್ಸ್ ಎನಿ ರೇಷಿಯೋನಲ್ಲಿ ಅವುಗಳು ಮಿಕ್ಸ್ ಆಗಬಹುದು. ಅಂಡ್ ದ ಫೋರ್ತ್ ಪಾಯಿಂಟ್ ಫಾರ್ ಕಂಪೌಂಡ್ ಇಸ್ ಅವುಗಳು ಯಾವಾಗಲೂ ಕೂಡ ಹೋಮೋಜಿನಿಯಸ್ ಆಗಿರುತ್ತೆ. ಯು ಕೆನಾಟ್ ಮೇಕ್ ದ ಡಿಫರೆನ್ಸ್ ಬಿಟ್ವೀನ್ two elements which are combining to form a compound. But for mixtures ನಲ್ಲಿ ನೀವು ಏರ್ ತಗೊಳ್ಳಿ, ಮಿಲ್ಕ್ ತಗೊಳ್ಳಿ, ಸಾಲ್ಟ್ ಸೊಲ್ಯೂಷನ್, ಆಯಿಲ್ ಅಂಡ್ ವಾಟರ್, ಪೆಟ್ರೋಲ್ ಅಂಡ್ ವಾಟರ್, ಪೆಪ್ಪರ್ ಅಂಡ್ ಪಪಾಯ ಸೀಡ್, ವಾಟ್ ಎವರ್ ಯು ಟೇಕ್, ಯು ಕ್ಯಾನ್ ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಅವುಗಳು ಕೆಲವೊಂದ್ಸಲ ಹೋಮೋಜಿನಿಯಸ್ ಆಗಿರುತ್ತೆ, ಕೆಲವೊಂದ್ಸಲ ಹಿಟ್ರೋಜಿನಿಯಸ್ ಆಗಿರುತ್ತೆ. ಅಲ್ಲಿ ಯಾವಾಗಲೂ ಒಂದೇ ತರಹದ ಒಂದು ಯೂನಿಫಾರ್ಮಿಟಿ ನಿಮಗೆ ಸಿಗಲ್ಲ. ಇಟ್ ಕುಡ್ ಬಿ ಹೋಮೋ, ಇಟ್ ಕುಡ್ ಬಿ ಹಿಟ್ರೋಜಿನಿಯಸ್ ಆಸ್ ವೆಲ್. So that is your fourth difference. Fifth difference ಏನು? Compounds nalli constituents will lose their identity. Example, if I consider water, hydrogen is highly flammable, oxygen is a supporter of combustion, but water is a fire extinguisher. So two elements lose their identity when they form a compound. But mixture nalli avugalu respective substances, sugar are sugar, water are water, or air tagoli, air nalli nitrogen, oxygen, carbon dioxide, avugallellavugalu kuda will retain their original identity even when they get mixed. That is the major difference. So ಇಲ್ಲಿ ಐಡೆಂಟಿಟಿ ಹೊರಟೋಗುತ್ತೆ. ಹೈಡ್ರೋಜನ್ ಯಾವ ತರ ಬಿಹೇವ್ ಆಗ್ತಿತ್ತು, ಆಕ್ಸಿಜನ್ ಯಾವ ತರ ಬಿಹೇವ್ ಆಗ್ತಿತ್ತು, ಆ ಎಂಟೈರ್ ಪ್ರಾಪರ್ಟಿ ವಿಲ್ ಬಿ ಎಂಟೈರ್ಲಿ ಡಿಫರೆಂಟ್ ವೆನ್ ದೇ ಫಾರ್ಮ್ ಅ ನ್ಯೂ ಸಬ್ಸ್ಟೆನ್ಸ್, ನ್ಯೂ ಕಂಪೌಂಡ್. ಬಟ್ ಮಿಕ್ಸ್ಚರ್ ನಲ್ಲಿ ನೀವು ಇದೇ ಕಂಪೌಂಡ್ಸ್ ಅನ್ನ ಮಿಕ್ಸರ್ ಅಲ್ಲಿ ಮಿಕ್ಸ್ ಮಾಡಿ ಸಾಲ್ಟ್ ಅಂಡ್ ವಾಟರ್ ತಗೊಂಡ್ರೆ ಅದನ್ನ ಇವಾಪರೇಟ್ ಮಾಡಿದ್ರೆ ಎಲ್ಲಾ ವಾಟರ್ ಇವಾಪರೇಟ್ ಆಗಿ ಸಾಲ್ಟ್ ಹಾಗೆ ಉಳ್ಕೊಳ್ಳುತ್ತೆ ಕೊನೆಗೆ, ರೈಟ್? ಬಿಕಾಸ್ ದೇರ್ ಇಸ್ ನೋ ಕೆಮಿಕಲ್ ಬಾಂಡ್ ಫಾರ್ಮ್ಡ್. ಆಯಿಲ್ ಮತ್ತೆ ವಾಟರ್ ಅಲ್ಲೂ ಕೂಡ ಆಯಿಲ್ ವಿಲ್ ರಿಟೈನ್ ಇಟ್ಸ್ ಪ್ರಾಪರ್ಟಿ, ವಾಟರ್ ವಿಲ್ ರಿಟೈನ್ ವಾಟರ್ಸ್ ಪ್ರಾಪರ್ಟಿ. ವಾಟರ್ ದ ವಿಸ್ಕಾಸಿಟಿ ಚೇಂಜ್ ಆಗಲ್ಲ, ಆಯಿಲ್ ದ ವಿಸ್ಕಾಸಿಟಿ ಚೇಂಜ್ ಆಗಲ್ಲ, ಅವುಗಳ ಯಾವುದೇ ತರಹದ ಕೆಮಿಕಲ್ ಪ್ರಾಪರ್ಟೀಸ್ ಗಳು ಚೇಂಜ್ ಆಗಲ್ಲ, ರೈಟ್? ಸೊ ಇಲ್ಲಿ ಏನ್ ಹೇಳ್ಬೋದು ನಾವು? ಐಡೆಂಟಿಟಿ ರಿಟೈನ್ ಆಗುತ್ತೆ. ರೆಸ್ಪೆಕ್ಟಿವ್ ಸಬ್ಸ್ಟೆನ್ಸ್ ಗಳದು, ಅದು ಕಂಪೌಂಡ್ ಆಗಿರ್ಬೋದು, ಎಲಿಮೆಂಟ್ಸ್ ಗಳಾಗಿರ್ಬೋದು, ಅದು ಮಿಕ್ಸ್ ಆದ್ಮೇಲೂ ಕೂಡ ಅವುಗಳ ಐಡೆಂಟಿಟಿ ಹಾಗೆ ಇರುತ್ತೆ. ಆಕ್ಸಿಜನ್ ಸಪೋರ್ಟರ್ ಆಫ್ ಕಂಬಸ್ಟಬಲ್ ಆಗೇ ಇರುತ್ತೆ ಏರ್ ನಲ್ಲಿ. ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂತಹ ಒಂದು ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ ಗಳು ವಿಲ್ ಆಲ್ವೇಸ್ ಎಕ್ಸ್ಟಿಂಗ್ವಿಶ್ ದ ಫೈರ್. ಅದು ಏರ್ ನಲ್ಲೂ ಕೂಡ ಅದೇ ತರವೇ, ರೈಟ್? ವೆನೆವರ್ ಯು ಪಾಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಟು ಅ ಲೈಮ್ ವಾಟರ್, ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಗೆ ಪಾಸ್ ಮಾಡಿದ್ರೆ ಇದೊಂದು ಕ್ಲಿಯರ್ ವೈಟ್ ಕಲರ್ ಸೊಲ್ಯೂಷನ್, ಕ್ಲಿಯರ್ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ದಿಸ್ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ಬಿಕಮ್ಸ್ ಮಿಲ್ಕಿ ದ ಮೊಮೆಂಟ್ ಯು ಪಾಸ್ ಏರ್. ಯಾಕೆ? ಬಿಕಾಸ್ ಇನ್ ಏರ್ ಯು ಹ್ಯಾವ್ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ ವಿಲ್ ಎಕ್ಸಿಬಿಟ್ ಇಟ್ಸ್ ಪ್ರಾಪರ್ಟಿ, ಇಟ್ ಶೋಸ್ ಇಟ್ಸ್ ಒರಿಜಿನಾಲಿಟಿ ಈವನ್ ಇನ್ ಏರ್ ವಿಚ್ ಇಸ್ ಅ ಮಿಕ್ಸ್ಚರ್. ಸೊ ನೆಕ್ಸ್ಟ್ ಬಂದು ಫಾರ್ಮೇಶನ್ ಆಫ್ ಕಂಪೌಂಡ್ ನಲ್ಲಿ ಯಾವಾಗಲೂ ಕೂಡ ದೇರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಎನರ್ಜಿ, ಹೀಟ್ ಎನರ್ಜಿ. ಮೇಜರ್ ಆಗಿ ಹೇಳ್ಬೇಕಂದ್ರೆ ಹೀಟ್ ಎನರ್ಜಿ ಅಬ್ಸಾರ್ಬ್ ಮಾಡೋದು, ರಿಲೀಸ್ ಮಾಡುವಂತಹದ್ದು, ಒಂದು ಚೇಂಜ್ ಇನ್ ಹೀಟ್ ಎನರ್ಜಿ ಆಗುತ್ತೆ. ಬಟ್ ಯಾವಾಗ ಮಿಕ್ಸ್ಚರ್ ಎರಡು ಕಂಬೈಂಡ್ ಆಗುತ್ತೆ, ಮಿಕ್ಸ್ಚರ್ ನಲ್ಲಿ ಯಾವಾಗ ಎರಡು ಸಬ್ಸ್ಟೆನ್ಸ್ ಗಳು ಅಂದ್ರೆ ಕಂಪೌಂಡ್ಸ್ ಆರ್ ಮಾಲಿಕ್ಯೂಲ್ಸ್ ಗಳು ಕಂಬೈಂಡ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಆ ಹೀಟ್ ಎನರ್ಜಿ ಅಷ್ಟೊಂದು ವಿಗರಸ್ ಆಗಿರಲ್ಲ, ಇರುತ್ತೆ ಬಟ್ ಅಷ್ಟೊಂದು ಹೇಳಲಿಕ್ಕಿರುವಷ್ಟು ಹೀಟ್ ಎನರ್ಜಿಗಳು ಮಿಕ್ಸ್ ಆಗಲ್ಲ. ಇಲ್ಲಿ ಹೀಟ್ ಎನರ್ಜಿ ಇನ್ವಾಲ್ವ್ಮೆಂಟ್ ಇಸ್ ವೆರಿ ಲೆಸ್. ಮ್ಯಾಕ್ಸಿಮಮ್ ಟೈಮ್ ಲ್ಯಾಬ್ ನಲ್ಲಿ ನೀವು ಸಾಲ್ಟ್ ಅನ್ನ, ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಸಾಲ್ಟ್ ಅನ್ನ ನೀರಿನ ಜೊತೆ ಮಿಕ್ಸ್ ಮಾಡಬೇಕಾದ್ರೆ ಆ ಡಿಸಲ್ಯೂಷನ್ ಪ್ರಾಸೆಸ್ ನಲ್ಲಿ ಎಸ್ ಸಮ್ ಟೈಮ್ಸ್ ಕೆಲವೊಂದು ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಇರುತ್ತೆ, ಬಟ್ ಅಷ್ಟೊಂದು ಸಿಗ್ನಿಫಿಕೆಂಟ್ ಆಗಿರುವಂತಹ ಹೀಟ್ ಚೇಂಜಸ್ ನೀವು ಇಲ್ಲಿ ನೋಡಕ್ ಸಿಗಲ್ಲ. ನೆಕ್ಸ್ಟ್, in a compound, constituents cannot be separated by physical method. Simple physical method, filtration. ನೀವು ಟೀ ಅನ್ನ ಫಿಲ್ಟರ್ ಮಾಡ್ತೀರಾ ಅಲ್ವಾ? ಟೀ ಪೌಡರ್ ನ ಹೇಗೆ ಫಿಲ್ಟರ್ ಮಾಡ್ತೀರಾ? ಒಂದು ಫಿಲ್ಟರ್ ನ ತಗೊಂಡು ಅದನ್ನ ಫಿಲ್ಟರ್ ಮಾಡಿದಾಗ ಫಿಲ್ಟ್ರೇಟ್ ಅಂತ ಹೇಳುವಂತಹ ಟೀ ಪೌಡರ್, ಟೀ ಲೀವ್ಸ್ ಅನ್ನ ನಾವು ಬಿಸಾಡಬಹುದು. ಸೊ ದಟ್ ಇಸ್ ಅ ಫಿಸಿಕಲ್ ಮೆಥಡ್ ಆಫ್ ಸೆಪರೇಷನ್.
ಅದಿಲ್ಲಿ ಪಾಸಿಬಲ್ ಅಲ್ಲ. ಹೈಡ್ರೋಜನ್ ಸಪರೇಟ್, ಆಕ್ಸಿಜನ್ ಸಪರೇಟ್, ನೀವು ಫಿಕ್ಸ್ ಆಗಲ್ಲ ಆ ತರ, ಅದನ್ನ ತೆಗೆದು ಸಪರೇಟ್ ಆಗಲ್ಲ. ಬಟ್ ಇನ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ನೀವು ಯಾವಾಗಲೂ ಕೂಡ ಆ ಎರಡು ಸಬ್ಸ್ಟೆನ್ಸ್ ಅನ್ನ ಕೆಲವೊಂದು ಫಿಸಿಕಲ್ ಮೆಥಡ್ಸ್ ಇಂದ ಸಪರೇಟ್ ಮಾಡಬಹುದು. ಎಕ್ಸಾಂಪಲ್ ವಾಟರ್, ವಾಟರ್ ಜೊತೆ ನೀವು ಆಯಿಲ್ ಹಾಕ್ತೀರಾ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಸೆಸ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಅಂದ್ರೆ ಡಿಸ್ಟಿಲೇಷನ್ ಫ್ಲಾಸ್ಕ್ ಯೂಸ್ ಮಾಡ್ಬೋದು, ಫಿಲ್ಟ್ರೇಷನ್ ಫ್ಲಾಸ್ಕ್ ಯೂಸ್ ಮಾಡ್ಬೋದು. ಯು ಕ್ಯಾನ್ ಆಕ್ಚುಲಿ ಫಿಲ್ಟರ್ ದೆಮ್ ಸೆಪರೇಟ್ ಇಂಟು ಅ ಸಪರೇಟ್ ಸಬ್ಸ್ಟೆನ್ಸಸ್. ಆಯ್ತಾ. ನೆಕ್ಸ್ಟ್ ಬಂದು ಕಂಪೌಂಡ್ ಹ್ಯಾಸ್ ಫಿಕ್ಸ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಬಿಕಾಸ್ ದೇ ಆರ್ ಪ್ಯೂರ್ ಸಬ್ಸ್ಟೆನ್ಸ್, ಅವುಗಳಿಗೆ ನಿಗದಿತವಾಗಿರುವಂತಹ ಮೆಲ್ಟಿಂಗ್ ಆರ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತೆ. ಬಟ್ ಫಾರ್ ಮಿಕ್ಸ್ಚರ್ಸ್ ದೇ ಡೋಂಟ್ ಹ್ಯಾವ್ ಇಟ್. ಈಗ ವಾಟರ್ ತಗೊಳ್ಳಿ ಮಕ್ಕಳೇ, ಪ್ಯೂರ್ ವಾಟರ್ ಶುಡ್ ಎಕ್ಸಾಕ್ಟ್ಲಿ ಬಾಯ್ಲ್ ಇಟ್ 100°C, ಬಟ್ ಬಾಯ್ಲಿಂಗ್ ಪಾಯಿಂಟ್ ಇನ್ ದ ಪ್ರೆಸೆನ್ಸ್ ಆಫ್ 1 atmospheric pressure. ಪ್ರೆಷರ್ ಕೂಡ ಸೇಮ್ ಇದೆ, ಎಲ್ಲ ಸೇಮ್ ಇದೆ, ಬಟ್ ಬಾಯ್ಲಿಂಗ್ ಟೆಂಪರೇಚರ್ ಮಾತ್ರ ವೇರಿ ಆಗ್ತಿದೆ ಅಂತ ಹೇಳಿದ್ರೆ ರಿಮೆಂಬರ್ ಇಟ್ಸ್ mainly because of the impurities present in the water. So idishtu kuda major difference between compounds and mixture, and that question is very 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 important for 3 marks. Aita. Next bandu, let's perform the activity. Hege two substances anna ನಾವು different form ನಲ್ಲಿ ಟ್ರೀಟ್ ಮಾಡಿದಾಗ ಅದು ಮಿಕ್ಸ್ಚರ್ ಆಗಿ ಉಳಿಯುತ್ತೆ, ಇನ್ನೊಂದು ಕಂಪೌಂಡ್ ಆಗಿ ಫಾರ್ಮ್ ಆಗುತ್ತೆ. So I have taken 2 china dishes. Let me go to tools. ಸೊ ಬೌಲ್ ತಗೊಳ್ಳೋಣ ನಾವು, ಬಿಕಾಸ್ ನಮ್ಗೆ 2 ಸಬ್ಸ್ಟೆನ್ಸ್ ಅನ್ನ ಹಾಕಿಡಕ್ಕೆ ಒಂದು ಬೌಲ್ ಬೇಕು. ನೋಡೋಣ ಬೌಲ್ ಎಲ್ಲಿದೆ ಇಲ್ಲಿ ಅಂತ ಹೇಳಿ. ಯು ಡೂ ಹ್ಯಾವ್ ಅ ಬೌಲ್, ವಿ ಕ್ಯಾನ್ ಯೂಸ್ ಇಟ್. ಹಾಂ, ಇದನ್ನ ತಗೊಳ್ತೀನಿ ನಾನು. ಸಪರೇಟಿಂಗ್ ಫನಲ್ ಅಂತ ಹೇಳುವಂತಹ ಒಂದು ಸಬ್ಸ್ಟೆನ್ಸ್ ಇಂದ ಯು ಕ್ಯಾನ್ ಆಕ್ಚುಲಿ ಸಪರೇಟ್. ಸಿ, ನೀವು ನೋಡ್ತಿದ್ದೀರಲ್ಲ ಸಪರೇಟಿಂಗ್ ಫನಲ್, ದಿಸ್ ಅ ಫಿಸಿಕಲ್ ಮೆಥಡ್ ಆಫ್ ಸಪರೇಷನ್ ಆಫ್ ಆಯಿಲ್ ಅಂಡ್ ವಾಟರ್. ಆಯಿಲ್ ಮತ್ತೆ ವಾಟರ್ ಅನ್ನ ಸಪರೇಟ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಆಕ್ಚುಲಿ ಫಿಸಿಕಲಿ ಡೂ ಇಟ್ ಬೈ ಯೂಸಿಂಗ್ ದ ಸಪರೇಷನ್ ಫನಲ್. ಆಯ್ತಾ. ಅದೇ ತರ ಐ ವಿಲ್ ಆಲ್ಸೋ ಶೋ ಫ್ಯೂ ಎಕ್ವಿಪ್ಮೆಂಟ್ಸ್. ಬೈ ಯೂಸಿಂಗ್ ದೆಮ್ ಆಕ್ಚುಲಿ ಯು ಕ್ಯಾನ್ ಸೆಪರೇಟ್ ಫ್ಯೂ ಥಿಂಗ್ಸ್. ಸೊ ಡಿಸ್ಟಿಲೇಷನ್ ಫ್ಲಾಸ್ಕ್, ಈ ಏರ್ ಇದೆಯಲ್ಲ ಮಕ್ಕಳೇ, ಫ್ರಾಕ್ಷನಲ್ ಡಿಸ್ಟಿಲೇಷನ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಟಿಲೇಷನ್ ಇದೆ. ಏರ್ ಅನ್ನ ನೀವು ಏರ್ ಅನ್ನ ತಗೊಂಡು ಅದನ್ನ ಟೈಟ್ ಫಿಟ್ ಮಾಡಿ ಅದನ್ನ ಬಾಯ್ಲ್ ಮಾಡಿದ್ರೆ, ಫಸ್ಟ್ಗೆ ನೀವು ಅದನ್ನ ಕಂಡೆನ್ಸ್ ಮಾಡಿ ಲಿಕ್ವಿಫೈ ಮಾಡಿ, ಫಸ್ಟಿಗೆ ಏರ್ನ ಲಿಕ್ವಿಫೈ ಮಾಡಬೇಕು, ಅದನ್ನ ಲಿಕ್ವಿಫ್ಯಾಕ್ಷನ್ ಅಂತ ಹೇಳ್ತೀವಿ. ಏರ್ನ ಹೇಗೆ ಲಿಕ್ವಿಫೈ ಮಾಡ್ತೀರಾ? ಜಸ್ಟ್ ರೆಡ್ಯೂಸ್ ದ ಟೆಂಪ್ರೇಚರ್. ಸುಮ್ಮನೆ ಟೆಂಪ್ರೇಚರ್ ರಿಡ್ಯೂಸ್ ಮಾಡಿದ್ರೆ ಎಲ್ಲ ಏರ್ ಮಾಲಿಕ್ಯೂಲ್ಸ್ ತಾನಾಗೆ ಲಿಕ್ವಿಡ್ ಆಗುತ್ತೆ. ಎಕ್ಸಾಂಪಲ್ ಹೇಳಿ ಮೇಡಮ್ ಅಂದ್ರೆ, ಹ್ಯಾವ್ ಯು ಅಬ್ಸರ್ವ್ ದಿಸ್? ನೀವೊಂದು ಜ್ಯೂಸ್ ಬಾಟಲ್ ಅನ್ನ ಫ್ರಿಡ್ಜ್ ಇಂದ ತೆಗೆದು ಹೊರಗಡೆ ಇಟ್ರೆ ಆ ಕೂಲ್ ಆಗಿರುವಂತಹ ಜ್ಯೂಸ್ ಬಾಟಲ್ ಮೇಲೆ ಡ್ರಾಪ್ಲೆಟ್ಸ್ ಆಫ್ ವಾಟರ್ ನೋಡಿರ್ತೀರಲ್ವಾ? ಆ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಎಲ್ಲಿಂದ ಬಂತು? ದೇ ಆರ್ ನಥಿಂಗ್ ಬಟ್ ಗೇಷಿಯಸ್ ಪಾರ್ಟಿಕಲ್ಸ್. ಸುತ್ತ ಇರುವಂತದ್ದು ವೆನ್ ದೇ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಟ್ ಬಾಟಲ್, ಆ ಬಾಟಲ್ ಇರುವಂತಹ ಕೂಲ್ ಆಗಿರುವಂತಹ ಟೆಂಪರೇಚರ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಕ್ಚುಲಿ ಇಟ್ ಇಸ್ ರಿವರ್ಸ್. ಆ ಒಂದು ಗೇಷಿಯಸ್ ಮಾಲಿಕ್ಯೂಲ್ಸ್ ಗಳು ತಮ್ಮೆಲ್ಲಾ ಟೆಂಪರೇಚರ್ ನ ಬಾಟಲ್ ಕೊಡುತ್ತೆ, ಅವಾಗ ಅದು ಕಂಡೆನ್ಸ್ ಆಗುತ್ತೆ. ಲಿಕ್ವಿಫ್ಯಾಕ್ಷನ್ ಅಂದ್ರೆ ಗ್ಯಾಸ್ ಬಂದು ಲಿಕ್ವಿಡ್ ಆಗುವಂಥದ್ದು. ಅಂತಹ ಲಿಕ್ವಿಡ್ ಆಫ್ ಏರ್ ಅನ್ನ ನೀವು ಈ ಡಿಸ್ಟಿಲೇಷನ್ ಫ್ಲಾಸ್ಕ್ ನಲ್ಲಿ ಹೀಟ್ ಮಾಡಿದಾಗ ಫಸ್ಟಿಗೆ ಕೆಲವೊಂದಷ್ಟು ಲಿಕ್ವಿಡ್ಗಳು ನಿಮಗೆ ಸಿಗುತ್ತೆ. ದಟ್ ಶುಡ್ ಬಿ ದ ಲಿಕ್ವಿಡ್ ಆಕ್ಸಿಜನ್, ಆಮೇಲೆ ಲಿಕ್ವಿಡ್ ನೈಟ್ರೋಜನ್. ಸೊ ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಫಿಸಿಕಲ್ ಸಪರೇಷನ್. ಸೊ ಅದೇ ತರ ಡಿಫ್ರೆಂಟ್ ಸಪರೇಷನ್ ಟೆಕ್ನಿಕ್ಸ್ ಇದೆ. ಅದು ನಿಮ್ಮ ಸಿಲೆಬಸ್ ಇಂದ ಅವ್ರು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ, ಹಾಗಾಗಿ there is no point of showing it. Distillation flask illa illi, parvagilla. So we'll go back to the previous activity. One slide extra add ಮಾಡಿದೆ ನಾನು. ಸರಿ, ಇವಾಗ ನಾವು ಇಲ್ಲಿದ್ದೀವಿ. I have to add a bowl ಅಲ್ವಾ? Chemistry. ಓಕೆ, ಒಂದು ಬೀಕರ್ ತಗೊಂಡೆ. ನನಗೆ ಆ್ಯಕ್ಚುಲಿ 2 ಚೈನಾ ಡಿಶ್ ಬೇಕು ಮಕ್ಕಳೇ. ನಾನು ಚೈನಾ ಡಿಶ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಐ ಆಮ್ ಟೇಕಿಂಗ್ ದಿಸ್.
One more is chemistry. ಬಂತು ಆಯ್ತಾ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ ಮಕ್ಳು, ಇವಾಗ ಈ ಎರಡು ಇದನ್ನ ನೀವು ಚೈನಾ ಡಿಶ್ ಅಂತೇಳಿ ಇಮ್ಯಾಜಿನ್ ಮಾಡಿ. ಚೈನಾ ಡಿಶ್ ಎ ನಲ್ಲಿ ಮತ್ತೆ ಚೈನಾ ಡಿಶ್ ಬಿ ನಲ್ಲಿ ಹೇಗೆ ಕಂಪೌಂಡ್ಸ್ ಮಿಕ್ಸ್ಚರ್ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳಿ, ಆಯ್ತಾ. ಸೊ ಚೈನಾ ಡಿಶ್ ಎ ನಲ್ಲಿ ನೀವೇನ್ ಮಾಡ್ತೀರಾ, 5 grams ಆಫ್ ಅಯನ್ ಫಿಲ್ಲಿಂಗ್ಸ್. ಅಯನ್ ಫಿಲ್ಲಿಂಗ್ಸ್ ಅಂತ ಹೇಳಿದ್ರೆ ಕಬ್ಬಿಣದ ಹುಡಿಗಳು, ಫಿಲ್ಲಿಂಗ್ಸ್ ಅನ್ನ ಫಿಲ್ ಮಾಡ್ತೀರಾ. ಸೊ ಜಸ್ಟ್ ಇಮ್ಯಾಜಿನ್ ದಟ್ ಯು ಆರ್ ಟೇಕಿಂಗ್ ಅಯನ್ Fe ಪ್ಲಸ್ ಯೆಲ್ಲೋ ಕಲರ್ ಸಲ್ಫರ್ ಪೌಡರ್. ಇದನ್ನ ಹೀಟ್ ಮಾಡಲ್ಲ, ಆಯ್ತಾ. ಚೈನಾ ಡಿಶ್ ಬಿ ನಲ್ಲಿ ಯು ಟೇಕ್ ಅಗೇನ್ ಅಯನ್ ಪ್ಲಸ್ ಸಲ್ಫರ್ ಅಂಡ್ ಯು ಟೆನ್ ಟು ಹೀಟ್ ದಿಸ್. ಹೀಟಿಂಗ್ ಪ್ರಾಸೆಸ್ ಅನ್ನ ಐ ಆಮ್ ಗೋಯಿಂಗ್ ಟು ಇಂಡಿಕೇಟ್ ಲೈಕ್ ದಿಸ್, ರೈಟ್. ಸೊ ಇದನ್ನ ಹೀಟ್ ಮಾಡ್ತೀರಾ. ಎ ಡಿಶ್ ಅನ್ನ ಹೀಟ್ ಮಾಡಲ್ಲ, ಬಿ ಅನ್ನ ಹೀಟ್ ಮಾಡ್ತೀರಾ. ನೀವು ಯಾವಾಗ ಬಿ ಅನ್ನ ಹೀಟ್ ಮಾಡ್ತೀರಾ, ನೀವು ಏನ್ ಟೆಂಪರೇಚರ್ ಪ್ರೊವೈಡ್ ಮಾಡ್ತೀರಾ, that will be utilized by these two and they chemically combine to form a new substance called as iron sulfide. ಇಲ್ಲಿ ನಿಮಗೆ ಅಯನ್ ಸಲ್ಫೈಡ್ ಅಂತ ಹೇಳುವಂತಹ ಒಂದು ಹೊಸ ಕಂಪೌಂಡ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ಅಯನ್ ಮತ್ತೆ ಸಲ್ಫರ್ ಮಿಕ್ಸ್ಚರ್ ಆಗಿ ಉಳ್ಕೊಳ್ಳುತ್ತೆ, ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಟಚ್ ದಿಸ್ ಪಾರ್ಟ್ ಬೈ ಹೀಟಿಂಗ್ ಇಟ್. ಅವ್ರು ಏನು ಮಾಡಲ್ಲ, ಅಲ್ಲಿ ಜಸ್ಟ್ ಅದನ್ನ ತೆಗೆದಿರ್ತೀರ, ಆ ಮಿಕ್ಸ್ಚರ್ ಅನ್ನ ಹಾಗೆ ಆ ಮಿಕ್ಸ್ಚರ್ ಅನ್ನ ರಿಟೈನ್ ಮಾಡಿರ್ತೀರಾ. ಸೊ ಆಕ್ಟಿವಿಟಿ ನಂಬರ್, ಈ ಆಕ್ಟಿವಿಟಿನಲ್ಲಿ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೇಗೆ ಒಂದು ಮಿಕ್ಸ್ಚರ್ ಮತ್ತೆ ಕಂಪೌಂಡ್ಸ್ ಸಪರೇಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳುವಂಥದ್ದು. ಸೊ ಅದಕ್ಕೆ ನಾನು 2 ಎಲಿಮೆಂಟ್ ತಗೊಂಡೆ, ಅಯನ್ ಮತ್ತೆ ಸಲ್ಫರ್ ಅಂತ ಹೇಳುವಂಥದ್ದು ಪೌಡರ್ ಫಾರ್ಮ್ ಅಲ್ಲಿ, ಅದು ಒಂದು ಬೀಕರ್ ನಲ್ಲಿ ಹಾಗೆ ಇಟ್ಕೊಂಡೆ. ಅಂಡ್ ಇನ್ ದ ಸೆಕೆಂಡ್ ಬೀಕರ್ ಐ ಜಸ್ಟ್ ಹೀಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಹೀಟ್ ಎನರ್ಜಿಯನ್ನ ಯುಟಿಲೈಸ್ ಮಾಡಿಕೊಂಡು ಅಯನ್ ಸಲ್ಫೈಡ್ ಅಂತ ಹೇಳುವಂತಹ ಒಂದು ಹೊಸ ಕಂಪೌಂಡ್ ಫಾರ್ಮ್ ಆಗುತ್ತೆ. ಬ್ಯೂಟಿಫುಲ್. ದ ಫಸ್ಟ್ ಡಿಶ್ ಇಟ್ ಇಸ್ ಹಾಗೆ ಇರುತ್ತೆ, ಸೆಕೆಂಡ್ ಡಿಶ್ ನಲ್ಲಿ ವಾವ್ ಹೊಸ ಕಂಪೌಂಡ್ ಫಾರ್ಮ್ ಆಯ್ತು. ಆಕ್ಟಿವಿಟಿ ಮುಗಿಲಿಲ್ಲ ಇನ್ನು, ನಾವೇನಾದ್ರೂ ಕಿತಾಪತಿ ಮಾಡ್ಬೇಕಲ್ವಾ. ಸೊ ಹಾಗೆ ನೆಕ್ಸ್ಟ್ ಕಿತಾಪತಿ. ಇನ್ ಚೈನಾ ಡಿಶ್ ಎ ಬೋತ್ ಅಯನ್ ಫಿಲ್ಲಿಂಗ್ಸ್ ಅಂಡ್ ಸಲ್ಫರ್ ಪೌಡರ್ ರಿಟೈನ್ ದೇಯರ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ. ಚೈನಾ ಡಿಶ್ ಬಿ ನಲ್ಲಿ ಹೀಟ್ ಮಾಡಿದ ತಕ್ಷಣ ಅವುಗಳು ಬ್ಲ್ಯಾಕ್ ಆಗುತ್ತೆ. ಸೊ ಕಂಪೌಂಡ್ ಆದಾಗ ಅವುಗಳದ್ದು ಒರಿಜಿನಲ್ ಐಡೆಂಟಿಟಿ ಹೋಯ್ತಾ, ಅವುಗಳ ಆಕ್ಚುಲ್ ಕಲರ್ ಏನಿತ್ತು ಚೇಂಜ್ ಆಗ್ಬಿಟ್ಟು ಬ್ಲ್ಯಾಕ್ ಕಲರ್ ಬಂತ. ಎಲ್ಲಿ? ಇನ್ ದ ಪ್ರೀವಿಯಸ್ ಈ ಒಂದು ಸಬ್ಸ್ಟೆನ್ಸ್, ಈ ಒಂದು ಬೀಕರ್ ನಲ್ಲಿ. ಸೊ ದಟ್ ಇಸ್ ಅ ಫಸ್ಟ್ ಪಾಯಿಂಟ್. ಆಮೇಲೆ ಒಂದು ಮ್ಯಾಗ್ನೆಟ್ ಅನ್ನ ಹತ್ರ ತಗೊಂಡ್ ಬನ್ನಿ ಮಕ್ಳೆ. ಆ ಮ್ಯಾಗ್ನೆಟ್ ಹತ್ರ ತಗೊಂಡ್ ಬಂದಾಗ ಚೈನಾ ಡಿಶ್ ಎ ನಲ್ಲಿ ಏನಿದೆ, ಇಲ್ಲಿ ಅಯನ್ ಇದೆ ಅಲ್ವಾ. ದಿಸ್ ಅಯನ್ ಗೆಟ್ಸ್ ಅಟ್ರಾಕ್ಟೆಡ್ ಟು ಅ ಮ್ಯಾಗ್ನೆಟ್. ಹಾಗಾಗಿ ಇಲ್ಲಿ ನೀವು ಅಯನ್ ಅನ್ನ ಸಪರೇಟ್ ಮಾಡಬಹುದು. ಸೆಪರೇಷನ್, ದಿಸ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಸೆಪರೇಷನ್. ಅದು ಪಾಸಿಬಲ್ ಇದೆ ಇನ್ ಫಸ್ಟ್ ಚೈನಾ ಡಿಶ್. ಆದ್ರೆ ಈ ಅಯನ್ ಮತ್ತೆ ಸಲ್ಫರ್ ಏನು ಕಂಬೈನ್ಡ್ ಆಗಿ ಅಯನ್ ಸಲ್ಫೈಡ್ ಆಗುತ್ತೆ ನೋಡಿ, ದಟ್ ಇಸ್ ಅದ್ರದ್ದು ಸಪರೇಷನ್ ಇಸ್ ನಾಟ್ ದಟ್ ಈಸಿ ವಿತ್ ಅ ನಾರ್ಮಲ್ ಮ್ಯಾಗ್ನೆಟ್. ಅವುಗಳು ಕೂಡ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ತೋರಿಸಬಹುದು, ಬಟ್ ಅದಕ್ಕೊಂದು ಫಿಕ್ಸ್ಡ್ ಆಗಿರುವಂತಹ ಕಂಡೀಷನ್ಸ್ ಇರುತ್ತೆ. ಬಟ್ ಇಲ್ಲಿ ಆ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಆಫ್ ಅಯನ್ ಇಸ್ ನಾಟ್ ಆಸ್ ವಿಗರಸ್ ಆಸ್ ಇಟ್ ವಾಸ್ ಇನ್ ದ ಮಿಕ್ಸ್ಚರ್, ಆಯ್ತಾ. ಹಾಗಾದ್ರೆ ಅವುಗಳ ಒರಿಜಿನಲ್ ಪ್ರಾಪರ್ಟಿ ಅದು ಕಳ್ಕೊಂಡಿದೆ ಅಂತ ಹೇಳಿ. ನೆಕ್ಸ್ಟ್ ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡೋಣ ಸ್ಮಾಲ್ ಅಮೌಂಟ್ ಆಫ್ ದ ಮಾಸ್ ಫ್ರಮ್ ಡಿಶ್ ಎ ಇಂಟು ಗ್ಲಾಸ್ ಟ್ಯೂಬ್. ಆಡ್ ಕಾರ್ಬನ್ ಡೈಸಲ್ಫೈಡ್. ನೀವೇನ್ ಮಾಡಿದ್ರಿ, ಮ್ಯಾಗ್ನೆಟ್ ತಗೊಂಡ್ ಬಂದು ಎಲ್ಲ ಅಯನ್ ಅನ್ನ ಆ ಚೈನಾ ಡಿಶ್ ಎ ಇಂದ ಸಪರೇಟ್ ಮಾಡಿದ್ರಿ. ಈಗ ಚೈನಾ ಡಿಶ್ ಎ ನಲ್ಲಿ ಅಯನ್ ಇಲ್ಲ ಮಕ್ಕಳೇ, ಅಯನ್ ಹೊರಟೋಯ್ತು. ಅಂಡ್ ಯು ಓನ್ಲಿ ಹ್ಯಾವ್ ಸಲ್ಫರ್ ಮಾತ್ರ ಇದೆ ನಿಮ್ಮ ಹತ್ರ ಇವಾಗ. ಓಕೆ, ಸೊ ಈ ಸಲ್ಫರ್ ಅನ್ನ ನೀವೇನ್ ಮಾಡ್ತೀರಾ, ಒಂದು ಗ್ಲಾಸ್ ಟ್ಯೂಬ್ ನಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ. ಇದಕ್ಕೆ ಕಾರ್ಬನ್ ಡೈಸಲ್ಫೈಡ್ ಅಂತ ಹೇಳುವಂತಹ ಒಂದು ಸಾಲ್ವೆಂಟ್ ಅನ್ನ ಆಡ್ ಮಾಡ್ತೀರಾ. ಏನಾಗುತ್ತೆ ಆ ಟೈಮ್ ನಲ್ಲಿ, ಶೇಕ್ ಮಾಡಿದಾಗ ಯೆಲ್ಲೋ ಪೌಡರ್ ವಿಲ್ ಡಿಸಾಲ್ವ್ leaving behind the iron fillings in the tube. Repeat the same experiment with the mass present in the dish B as well. ಸೊ ನೀವು ಯಾವಾಗ ಸಲ್ಫರ್ ಅನ್ನ ಕಾರ್ಬನ್ ಡೈಸಲ್ಫೈಡ್ ನಲ್ಲಿ ಹಾಕ್ತಿರೋ ಅಲ್ಲಿರುವಂತಹ ಎಲ್ಲಾ ಸಲ್ಫರ್ಗಳು ಆ ಒಂದು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗುತ್ತೆ. ಜಸ್ಟ್ ಲೈಕ್ ನೀವು ನಾರ್ಮಲ್ ಸಾಲ್ಟ್ ಅನ್ನ ವಾಟರ್ಗೆ ಹಾಕಿ ಕರಗಿದಾಗ ಅದು ಹೇಗೆ ಡಿಸಾಲ್ವ್ ಆಗುತ್ತೋ ಅದೇ ತರ ಇಲ್ಲಿ ಸಲ್ಫರ್ ಪೌಡರ್ ಏನಾಗುತ್ತೆ, ಆ ಕಾರ್ಬನ್ ಡೈಸಲ್ಫೈಡ್ ಸೊಲ್ಯೂಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗುತ್ತೆ. ಕೆಲವೊಂದಷ್ಟು ಅಯನ್ ಪಾರ್ಟಿಕಲ್ಸ್ ಗಳು ಏನಿರುತ್ತೆ ನೋಡಿ, ಅದು ಬಾಟಮ್ ಆಫ್ ದ ಟೆಸ್ಟ್ ಟ್ಯೂಬ್ ನಲ್ಲಿ ಕಲೆಕ್ಟ್ ಆಗಬಹುದು,
ಆಯ್ತಾ. ದಿಸ್ ಇಸ್ ಯೋರ್ ಸೆಕೆಂಡ್ ಅಬ್ಸರ್ವೇಷನ್. ಬಿಗೂ ಕೂಡ ಮಾಡ್ತೀರಾ, ಬಟ್ ಬಿ ನಲ್ಲಿ ಯಾವುದೇ ತರದ ಚೇಂಜಸ್ ಆಗಲ್ಲ. ನೆಕ್ಸ್ಟ್, ಒಂದು ಸ್ಮಾಲ್ ಅಮೌಂಟ್ ಆಫ್ ಮೆಟೀರಿಯಲ್ ಫ್ರಮ್ ಡಿಶ್ ಎಗೆ ಗ್ಲಾಸ್ ಟ್ಯೂಬಿಗೆ ತಗೊಂಡು ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದಾಗ ಆ ಡಿಶ್ ಎ ನಲ್ಲಿರುವಂತಹ ಮೆಟಲ್ ಯಾವುದದು ಅಯನ್ ವಿಲ್ ರಿಯಾಕ್ಟ್ ವಿತ್ ಅನ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಕಲರ್ಲೆಸ್ ಓಡರ್ಲೆಸ್ ಗ್ಯಾಸ್ ಅನ್ನ ವಿತ್ ಬ್ರಿಸ್ಕ್ ಎಫರ್ವೆಸೆನ್ಸ್. ಎಫರ್ವೆಸೆನ್ಸ್ ಅಂತ ಹೇಳಿದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಬಬಲ್ಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಸೊ ಬೇಸಿಕಲಿ ಮಕ್ಕಳೇ ಚೈನಾ ಡಿಶ್ ಎ ತಗೊಂಡಿರ್ತೀರಲ್ವಾ, ಅದಕ್ಕೆ ಏನಾದ್ರು ನೀವು ಆಸಿಡ್ ಹಾಕಿದ್ರೆ ಅಲ್ಲಿ ನೀವು ಗ್ಯಾಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಯಾವುದು ಕಲರ್ಲೆಸ್ ಗ್ಯಾಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಆಯ್ತಾ. ಸೊ ವೆನ್ ಎವರ್ ಯು ಆಡ್ ಚೈನಾ ಡಿಶ್ ಎ ಇಂಟು ಹೈಡ್ರೋಕ್ಲೋರಿಕ್ ಆಸಿಡ್, ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳುವಂಥದ್ದು ಬರುತ್ತೆ. ಅದೇ ನೀವೇನಾದ್ರೂ ಆ ಕಂಪೌಂಡ್ ಫಾರ್ಮ್ ಆಗಿತ್ತು ನೋಡಿ, ಕಾರ್ಬನ್ ಡೈಸಲ್ಫೈಡ್, ಸಾರಿ ಹೈಡ್ರೋಜನ್ ಅಯನ್ ಸಲ್ಫೈಡ್, ಆ ಕಂಪೌಂಡಿಗೆ ಏನಾದ್ರೂ ನೀವು ಆಸಿಡ್ ಹಾಕ್ತೀರಾ ಅಂತ ಹೇಳಿದ್ರೆ ಆ ಕಂಪೌಂಡ್ ಇಂದ ನಿಮಗೆ ಕೆಟ್ಟ ಸ್ಮೆಲ್ ಬರುತ್ತೆ. ಯಾಕೆ? ಅಲ್ಲಿ ರಿಲೀಸ್ ಆಗುವಂತಹ ಗ್ಯಾಸ್ ಅಂತ ಹೇಳುವಂಥದ್ದು H2S. ಇಂಥ ಡಿಫ್ರೆನ್ಸ್ ನೋಡಿ ಮಕ್ಕಳೇ, ಸೇಮ್ ಸಬ್ಸ್ಟೆನ್ಸ್ ಅಲ್ವಾ. ಡಿಶ್ ಎ ಮತ್ತೆ ಚೈನಾ ಡಿಶ್ ಬಿ ನಲ್ಲಿ ಇವಾಗ ನಿಮಗೆ ಇಲ್ಲಿ ಕಂಬೈನ್ಡ್ ಆಗಿರುವಂತಹ ಅಯನು ಸಲ್ಫರ್ ಇದೆ, ಇಲ್ಲಿ ಬರೀ ದ ಮಿಕ್ಸ್ಚರ್ ಆಫ್ ಅಯನ್ ಮತ್ತೆ ಸಲ್ಫರ್ ಇದೆ. ಇಲ್ಲಿ ಅಯನ್ ಸಲ್ಫೈಡ್ ನಿಮಗೆ ಕೆಮಿಕಲ್ ಫಾರ್ಮುಲಾ ನೀವು ಕಲಿತೀರಾ ನೆಕ್ಸ್ಟ್ ಚಾಪ್ಟರ್ ಆಟಮ್ಸ್ ಅಂಡ್ ಆಟಮ್ಸ್ ಚಾಪ್ಟರ್ ನಲ್ಲಿ. ಅಲ್ಲಿ ನಾನು ನಿಮಗೆ ಹೇಗೆ ಅದರದ್ದು ಕೆಮಿಕಲ್ ಫಾರ್ಮುಲಾ ಬರೆಯುವುದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ವರ್ಡ್ ನಲ್ಲಿ ಕಲೀರಿ. ಅಯನ್ ಸಲ್ಫೈಡ್ ಅಂತ ಹೇಳುವಂತಹ ಕಂಪೌಂಡ್ ಇಂದ ನೀವೇನಾದ್ರೂ ಆಸಿಡ್ ಅನ್ನ ಇದಕ್ಕೆ ಹಾಕಿದ್ರೆ, HCl ಅಂತ ಹೇಳುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದ್ರೆ ಇಲ್ಲಿ ಹೈಡ್ರೋಜನ್ ಸಲ್ಫೈಡ್ H2S ಅಂತ ಹೇಳುವಂತಹ ರೋಟನ್ ಸ್ಮೆಲ್ ಗ್ಯಾಸ್ ಹೊರಗಡೆ ಬರುತ್ತೆ. ಬಟ್ ಅದೇ ಆ ಮಿಕ್ಸ್ಚರಿಗೆ ಹಾಕಿದ್ರೆ ಹೈಡ್ರೋಜನ್ ಗ್ಯಾಸ್ ಅಷ್ಟೇ ಬರುತ್ತೆ ಬೇಕಾದ್ರೆ. ಯಾಕೆ ಅಂದ್ರೆ ಮಿಕ್ಸ್ಚರ್ ನಲ್ಲಿರುವಂತಹ ಅಯನ್ ಮೆಟಲ್ ಏನ್ ಮಾಡುತ್ತೆ, ಇಲ್ಲಿ ಆಸಿಡ್ ಜೊತೆ ರಿಯಾಕ್ಟ್ ಆಗುವಂಥದ್ದು. ಇಲ್ಲಿ ಎಂಟೈರ್ ಕಂಪೌಂಡ್ ಏನ್ ಮಾಡುತ್ತೆ, ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಮೇನ್ ಆಗಿ ಅಯನ್ ವಿಲ್ ರಿಯಾಕ್ಟ್ ಗೆ ಹೈಡ್ರೋಜನ್ ಗ್ಯಾಸ್. ಸೊ ದ ಡಿಫರೆನ್ಸ್ ನೋಡ್ತಾ ಬರ್ತಿದ್ದೀರಾ ನೀವು. ದಿಸ್ ಇಸ್ ನಥಿಂಗ್ ಬಟ್ ದ ಕನ್ಕ್ಲೂಷನ್ ವಾಟ್ ಐ ಹ್ಯಾವ್ ಟೋಲ್ಡ್ ರೈಟ್ ನೌ. ಓಕೆ, ಸೊ ನಿಮಗೇನ್ ಅರ್ಥ ಆಯ್ತು ಇಲ್ಲಿ, ಮಿಕ್ಸ್ಚರ್ ಅಲ್ಲಿ ಅವುಗಳು ಎರಡು ಸಬ್ಸ್ಟೆನ್ಸ್ಗಳು ತಮ್ಮದೇ ಆದ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ರಿಯಾಕ್ಟ್ ಆಗುತ್ತೆ. ಬಟ್ ಕಂಪೌಂಡ್ಸ್ ನಲ್ಲಿ ಎರಡು ಸಬ್ಸ್ಟೆನ್ಸ್ಗಳು ಒಟ್ಟಾಗಿ ಜಾಯಿನ್ ಆಗಿ ನ್ಯೂ ಸಬ್ಸ್ಟೆನ್ಸ್ ಆಗುತ್ತಲ್ಲ, ಆ ನ್ಯೂ ಸಬ್ಸ್ಟೆನ್ಸ್ಗಳು ಬೇರೆ ರೀತಿಯಲ್ಲಿ ಹೊಸ ತರದಲ್ಲಿ ರಿಯಾಕ್ಷನ್ಸ್ ನ ತೋರಿಸುತ್ತೆ ಅಂತ ಹೇಳುವಂತಹ ಆಕ್ಟಿವಿಟಿ ನಿಮಗೆ ಅರ್ಥ ಆಯ್ತು, ಕರೆಕ್ಟ್. So our activity is not very important for your exam, so you don't have to expect question from that. It is only for your knowledge sake. ಈಗ next ಇಲ್ಲಿ ಈ ಒಂದು question ಏನಿದೆ that is very very important. ಅವ್ರು ಕೇಳ್ತಾರೆ classify the following into pure substance, ಆಯ್ತಾ, mixture. ಅದರಲ್ಲೂ ಮಿಕ್ಸರ್ ಅಂತ ಹೇಳಿದ್ರೆ separate them into homogeneous heterogeneous ಅಂತ ಹೇಳ್ಕೊಂಡು ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಮತ್ತೆ ವಾಪಸ್ ನೀವು ಎಲಿಮೆಂಟ್ಸ್ ಕಂಪೌಂಡ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಬೇಕು. ಒಂದೊಂದಾಗಿ ಹೋಗೋಣ. ಸೊ ಫಸ್ಟ್ ಈಸ್ ಏರ್. ಏರ್ ಅಂತ ಹೇಳುವಂಥದ್ದು ವಾಟ್ ಇಸ್ ಇಟ್? ಇಸ್ ಇಟ್ ಅ ಮಿಕ್ಸ್ಚರ್? ಏರ್ ಅಂತ ಹೇಳುವಂಥದ್ದು ಇಸ್ ಅ ಮಿಕ್ಸ್ಚರ್. ಯಾವ ಟೈಪ್ ಆಫ್ ಮಿಕ್ಸ್ಚರ್ ಅದು? ಅಲ್ಲಿ ಯಾವ್ದಾದ್ರು ಬೌಂಡ್ರೀಸ್ ಕಾಣುತ್ತಾ? ಇಲ್ಲ. ಸೊ ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. Second, milk. Milk is also milk is a heterogeneous mixture. ಯಾಕೆಂದ್ರೆ ನಿಮಗೆ separation of a fat layer ಕಾಣುತ್ತಲ್ವಾ? It is a mixture and it is heterogeneous mixture. Next, graphite. Graphite is a pure substance. It is not a mixture. Graphite, ನೀವು ಪೆನ್ಸಿಲ್ ಏನ್ ಬರೀತೀರಾ? ಗ್ರಾಫೈಟ್. ಆ ಗ್ರಾಫೈಟ್ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಕಾರ್ಬನ್ ಆಟಮ್. ಅದು ಎಲಿಮೆಂಟ್. ಪ್ಯೂರ್ ಸಬ್ಸ್ಟೆನ್ಸ್ ನಲ್ಲಿ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ? ಅದು ಎಲಿಮೆಂಟ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಐ ಕ್ಯಾನ್ ರೈಟ್ ಹಿಯರ್ ಗ್ರಾಫೈಟ್. ಗ್ರಾಫೈಟ್ ಈಸ್ ಅ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸ್ ನಲ್ಲಿ ಮತ್ತೆ ಯಾವ ಕ್ಯಾಟಗರಿ? ಎಲಿಮೆಂಟ್ಸ್ category, right? Next, gasoline. Gasoline is nothing but the petrol you're using. It is a mixture. But ಅದರೊಳಗಡೆ ತುಂಬಾ ಬೇರೆ ಬೇರೆ ಕಾಂಪೊನೆಂಟ್, ಆಲ್ಕೇನ್ಸ್, ಆಲ್ಕೀನ್, ಸೈಕ್ಲೋಆಲ್ಕೇನ್ಸ್, ತುಂಬಾ ಬೇರೆ ಇರುತ್ತೆ. ಅದು ನಮ್ಗೆ ಯಾವುದು ಗೊತ್ತಾಗಲ್ಲ. ಪೆಟ್ರೋಲ್, ಡೀಸೆಲ್ ನೋಡಿದ ತಕ್ಷಣ ಅದರಲ್ಲಿ ಡಿಫ್ರೆಂಟ್ ಲೇಯರ್ಸ್ ನೀವು ಕಾಣಲ್ಲ. ಸೊ ಗ್ಯಾಸೋಲಿನ್ ಅಂತ ಹೇಳುವಂಥದ್ದು ಇಸ್ ಅ ಪೆಟ್ರೋಲ್ ವಿಚ್ ಇಸ್ ಡೆಫಿನೆಟ್ಲಿ ಅ ಮಿಕ್ಸ್ಚರ್ ಆಫ್ ಎನ್ ನಂಬರ್ ಆಫ್ ಡಿಫರೆಂಟ್ ಕಂಪೌಂಡ್. ಅದು ಹೋಮೋಜಿನಿಯಸ್ ಆಗಿರುತ್ತೆ. ನೆಕ್ಸ್ಟ್, ಡೈಮಂಡ್. ಏನ್ ಮಕ್ಕಳೇ? ಡೈಮಂಡ್
Is it a mixture? Allah. Diamond is made up of only carbon atom, so it is a pure substance. Diamond is a pure substance and it is element because it is only made up of one type of element. Next, tap water, 100% it is a mixture. Tap water ಅಂತೂ ಪ್ಯೂರ್ ಅಲ್ಲ ಮಕ್ಕಳೇ, ಬಿಕಾಸ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಮಿನರಲ್ಸ್. ಅದು ಎಲ್ಲಿಂದ ಬರುತ್ತೆ ಅಂತ ಹೇಳೋದೇ ಡಿಫ್ರೆಂಟ್ ಸ್ಟೋರಿ ಅಲ್ವಾ. ಕೆಲವರಿಗೆ ಟ್ಯಾಪ್ ವಾಟರ್ ಕಾವೇರಿ ಟ್ಯಾಂಕಿಂದ ಬರುತ್ತೆ, ಕೆಲವರಿಗೆ ಟ್ಯಾಪ್ ವಾಟರ್ ಬೇರೆ ಬೇರೆ ಜಾಗದಿಂದ ಬರುತ್ತೆ. ಸೊ ಟ್ಯಾಪ್ ವಾಟರ್ ಈಸ್ ಅ ಮಿಕ್ಸ್ಚರ್, ಬಟ್ ಯು ಕೆನಾಟ್ ಡಿಫ್ರೆನ್ಶಿಯೇಟ್ ದೆಮ್ ಅನ್ಲೆಸ್ ಯು ಬಾಯ್ಲ್ ಇಟ್. ಬಾಯ್ಲ್ ಮಾಡಿದಾಗ ಕೆಲವೊಂದು ವೈಟ್ ಲೇಯರ್ಸ್ ಎಲ್ಲ ನೀವು ನೋಡಿರಬಹುದು. ಹಾಗಾಗಿ ಆನ್ ಅ ನಾರ್ಮಲ್ ಬೇಸ್ ಅದನ್ನ ನೀವು ಹೋಮೋಜೀನಿಯಸ್ ಮಿಕ್ಸ್ಚರ್ ಅಂತ ಹೇಳಿ ಕರಿಬಹುದು. ಯಾಕೆ ಟ್ಯಾಪ್ ವಾಟರ್ ಇಸ್ ಅ ಮಿಕ್ಸ್ಚರ್? ಇಲ್ಲಿ H2O ಜೊತೆ ಬೇರೆ ಬೇರೆ ಡಿಫ್ರೆಂಟ್ ಮಿನರಲ್ಸ್ ಗಳು ಎಲ್ಲ ಇರುತ್ತೆ. ಹಾಗಾಗಿ ಎಲ್ಲ ಟ್ಯಾಪ್ ವಾಟರ್ ಇಸ್ ನಾಟ್ ಡ್ರಿಂಕಬಲ್, ನಿಮ್ಮ ಹೆಲ್ತಿಗೆ ಅದು ಒಳ್ಳೇದಲ್ಲ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ನೀವು ಫಿಲ್ಟರ್ ಮಾಡಿ ಕುಡಿರಿ ಅಂತೆಲ್ಲ ಹೇಳ್ತಾರಲ್ವಾ. ಯಾಕೆ ಫಿಲ್ಟರ್ ಮಾಡಬೇಕು? ಬಿಕಾಸ್ ಇಟ್ ಹ್ಯಾಸ್ ಇಂಪ್ಯೂರಿಟೀಸ್. ನೆಕ್ಸ್ಟ್, ಡಿಸ್ಟಿಲ್ಡ್ ವಾಟರ್. ಡಿಸ್ಟಿಲ್ಡ್ ವಾಟರ್ನ ಎಲ್ಲಿ ಯೂಸ್ ಮಾಡ್ತೀವಿ? ಫಸ್ಟ್ಗೆ ಆಟೋಮೊಬೈಲ್ಸ್. ಇವಾಗ ಅಂತೂ ಕಾರ್ನಲ್ಲಿ ಇನ್ಬಿಲ್ಟ್ ಕೂಲೆಂಟ್ ಇರುತ್ತೆ, ಇಂಜಿನ್ ತಾನಾಗೆ ಕೂಲ್ ಆಗುತ್ತೆ. ಬಟ್ ಹಳೆ ಕಾಲದಲ್ಲೆಲ್ಲ ನೀರು ಹಾಕಿ ಕೂಲ್ ಮಾಡ್ತಾ ಇದ್ರು. ಸೊ ಡಿಸ್ಟಿಲ್ಡ್ ವಾಟರ್ನ ಈ ಯಾವ್ದ್ರಲ್ಲಿ ಜನರೇಟರ್ಗಳಲ್ಲಿ, ಕಾರಲ್ಲಿ ಮತ್ತೆ ಲ್ಯಾಬೋರೇಟರಿಯಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ಈ ಹೇಳುವಂತಹ ಮಿನರಲ್ಸ್ ಎಲ್ಲ ತೆಗೆದಿರ್ತಾರೆ. ಇಟ್ ಓನ್ಲಿ ಹ್ಯಾಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಬರೀ ವಾಟರ್ದು ಕಾಂಪೋಸಿಷನ್ ಏನಿರುತ್ತೆ ಅದಷ್ಟೇ ಇರುತ್ತೆ. ಸೊ ಡಿಸ್ಟಿಲ್ಡ್ ವಾಟರ್ ಇಸ್ ಪ್ಯೂರ್. ಅದರಲ್ಲಿ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ಲಿ ಯಾವ ಕ್ಯಾಟಗರಿ? ಕಂಪೌಂಡ್ಸ್ ಕ್ಯಾಟಗರಿ. ಇಟ್ ಇಸ್ ಅ ಪ್ಯೂರ್ ಸಬ್ಸ್ಟೆನ್ಸ್ ಅಂಡ್ ಕಂಪೌಂಡ್ಸ್ ಆಗಿರುತ್ತೆ ಅದು. ಓಕೆ, ನೆಕ್ಸ್ಟ್ ಆಕ್ಸಿಜನ್. ಆಕ್ಸಿಜನ್ ಡೆಫಿನೆಟ್ಲಿ ಅ ಪ್ಯೂರ್ ಸಬ್ಸ್ಟೆನ್ಸ್ ಅಲ್ವಾ ಮಕ್ಳೇ? ಆಕ್ಸಿಜನ್ ಅನ್ನ O2 ಅಂತ ಹೇಳಿ ಬರೀತೀನಿ. ಯಾಕೆ ಅಂತ ಹೇಳಿ ನೆಕ್ಸ್ಟ್ ಲೆಸನ್ ಅಲ್ಲಿ ನೀವು ಕಲಿತೀರಾ. ಆಕ್ಸಿಜನ್ is a pure substance because it is made up of only one type of atom. And ಯಾವ ಕ್ಯಾಟಗರಿ? ಎಲಿಮೆಂಟ್ಸ್ ಕ್ಯಾಟಗರಿಯಲ್ಲಿ ಆಕ್ಸಿಜನ್ ಬರುತ್ತೆ. ನೆಕ್ಸ್ಟ್ ಯಾವುದಿದೆ? ಬ್ರಾಸ್. ಬ್ರಾಸ್ ಅಲ್ಲಿ ಸೊ 70% ಕಾಪರ್, 30% ಟಿನ್ ಇರುತ್ತೆ. ಇಟ್ ಇಸ್ ಅನ್ ಅಲಾಯ್ ಮಕ್ಳೆ, ಆಯ್ತಾ. ಅಲಾಯ್ಸ್ ಅಂತ ಹೇಳುವಂಥದ್ದು ಡೆಫಿನೆಟ್ಲಿ ಯಾವಾಗಲೂ ಕೂಡ ಮಿಕ್ಸ್ಚರ್ ಆಗಿರುತ್ತೆ, ಬಟ್ ಅಲ್ಲಿ ಬೌಂಡ್ರೀಸ್ ಅನ್ನ ಸಪರೇಟ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ನೆಕ್ಸ್ಟ್ 22 ಕ್ಯಾರೆಟ್ ಗೋಲ್ಡ್. 22 ಕ್ಯಾರೆಟ್ ಗೋಲ್ಡ್ ನ ನಿಮ್ಗೆ ಆಲ್ರೆಡಿ ಹೇಳಿದೆ ಅಲ್ವಾ. ಇಟ್ ಇಸ್ ಅ ಮಿಕ್ಸ್ಚರ್. 22 ಕ್ಯಾರೆಟ್ gold has copper or silver along with majorly gold in it. 98 ಇಂದ 99% ವರೆಗೂ ಗೋಲ್ಡ್ ಇರುತ್ತೆ. ಮಿಕ್ಕಿದ 1 to 2% ಕಾಪರ್ or ಸಿಲ್ವರ್ ಇರುತ್ತೆ. ಇಟ್ ಇಸ್ ಅ ಮಿಕ್ಸ್ಚರ್. ಯಾವ ಟೈಪ್ ಆಫ್ ಮಿಕ್ಸ್ಚರ್ ಇದು? ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾಕೆ? ಅಲ್ಲಿ ಯಾವುದೇ ತರದ ಡಿಫರೆನ್ಸ್ ಗಳು ಕಾಣಕ್ ಸಿಗಲ್ಲ, ಬಿಕಾಸ್ ಇಟ್ ಇಸ್ ಅನ್ ಅಲಾಯ್. ಸೊ ದೆನ್ ಕಮ್ ಸ್ಟೀಲ್. ಸ್ಟೀಲ್ ಇಸ್ ಆಲ್ಸೋ ಮಿಕ್ಸ್ಚರ್. ಇಲ್ಲೇ ಬರ್ದ್ಬಿಡ್ತೀನಿ ನಾನು. ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾವುದು? ಸ್ಟೀಲ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್. ಅಯನ್. ಅಯನ್ ಏನ್ ಮಕ್ಳೆ? ಅಯನ್ ಅಂತ ಹೇಳುವಂಥದ್ದು ಇಸ್ ಅ ಎಲಿಮೆಂಟ್. ಪ್ಯೂರ್ ಸಬ್ಸ್ಟೆನ್ಸ್ ನಲ್ಲಿ ಎಲಿಮೆಂಟ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಪ್ಯೂರ್ ಸಬ್ಸ್ಟೆನ್ಸ್. ಸೋಡಿಯಂ ಕ್ಲೋರೈಡ್, ಪ್ಯೂರ್ ಸಬ್ಸ್ಟೆನ್ಸ್, ಬಟ್ ಇಟ್ ಇಸ್ ಅ ಕಂಪೌಂಡ್ ಬಿಕಾಸ್ ಇಟ್ ಇಸ್ ಮೇಡ್ ಅಪ್ ಆಫ್ more than 2 or more than 1 element. It is a group of element. Hagagi you can call it as inorganic compound. Iodized table salt. It is a mixture. Yake? Because in iodized table salt, along with the table salt, that is your sodium chloride, you can also find some amount of iodine. So iodized table salt is a mixture because it has iodine along with sodium chloride. So that's it. ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್ ಮಿ. ಸ್ಟೀಲ್ ಯಾಕೆ ಮಿಕ್ಸ್ಚರ್ ಅಂತ ಹೇಳಿ ಕರಿಬೇಕು? ಬಿಕಾಸ್ ಸ್ಟೀಲ್ ನಲ್ಲಿ ಮೇಜರ್ ಆಗಿ ಅಯನ್ ಮತ್ತೆ ಕಾರ್ಬನ್ ಇರುತ್ತೆ. ಇದರ ಜೊತೆಗೆ ಯು ಕ್ಯಾನ್ ಆಲ್ಸೋ ಎಕ್ಸ್ಪೆಕ್ಟ್ ಮ್ಯಾಂಗನೀಸ್, ಸಿಲಿಕಾನ್,
ಫಾಸ್ಫರಸ್, ಸಲ್ಫರ್, ನಿಕೆಲ್ ಮತ್ತೆ ಕಾಪರ್ ಅಂತ ಹೇಳುವಂತಹ ಡಿಫ್ರೆಂಟ್ ಎಲಿಮೆಂಟ್ಸ್ ಗಳದ್ದು ಒಂದು ಕಾಂಪೋಸಿಷನ್ ಬೇಸ್ಡ್ ಆನ್ ವಾಟ್ ಸ್ಟೀಲ್ ಯು ವಾಂಟ್, ಯಾವ ಅಪ್ಲಿಕೇಶನ್ಗೆ ಯಾವ ಟೈಪ್ ಆಫ್ ಸ್ಟೀಲ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರ ಬೇಸಿಸ್ ಮೇಲೆ ಯು ಕ್ಯಾನ್ ಆಡ್ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಇಟ್ ಇಸ್ ಅ ಕಾಂಬಿನೇಷನ್, ಇಟ್ ಇಸ್ ಅನ್ alloy, it is a combination of group of different metals as well as non-metals. So obviously it is homogeneous mixture because you cannot make any difference between these elements, right? So this is the answer for the question. Almost we covered it. A question which I asked in the last class, I'm just repeating it. Why you should consider air as a mixture? Why air is not a pure compound ಅಂತ ಹೇಳಿ ಲಾಸ್ಟ್ ಟೈಮ್ ಕಲ್ತ್ರಿ ಅಲ್ವಾ? ಸೇಮ್ ಕ್ವೆಶ್ಚನ್, ಏರ್ ಅನ್ನ ಯಾಕೆ ಮಿಕ್ಸ್ಚರ್ ಅಂತ ಹೇಳಿ ಕರಿಬೇಕು? ಪಾಯಿಂಟ್ ನಂಬರ್ 1, ಏರ್ ದ ಕಾಂಪೋಸಿಷನ್ ಇಸ್ ನಾಟ್ ಸೇಮ್. ಹೈಯರ್ ಆಲ್ಟಿಟ್ಯೂಡ್ ಗೆ ಹೋಗ್ಬೇಕಾದ್ರೆ ಆಕ್ಸಿಜನ್ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ಸ್ ವೈ ಮೌಂಟೇನಿಯರ್ಸ್ ವಿಲ್ ಕ್ಯಾರಿ ಆಕ್ಸಿಜನ್ ಸಿಲಿಂಡರ್, ರೈಟ್? ಲೋವರ್ ಆಲ್ಟಿಟ್ಯೂಡ್ ಗೆ ಬರ್ಬೇಕಾದ್ರೆ ಏರ್ ದ ಕಾಂಪೋಸಿಷನ್ ಏನಾಗುತ್ತೆ, ಮತ್ತೆ ವಾಪಸ್ ಚೇಂಜ್ ಆಗುತ್ತೆ. ಸೊ ಗ್ರಾವಿಟಿ ಪ್ಲೇಸ್ ಅ ಹ್ಯೂಜ್ ರೋಲ್ ಹಿಯರ್. ಫಿಸಿಕಲ್ ಸಪರೇಷನ್, ಏರ್ ನಲ್ಲಿರುವಂತಹ ಡಿಫರೆಂಟ್ gaseous ಸಬ್ಸ್ಟೆನ್ಸ್, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಅನ್ನ ಲಿಕ್ವಿಫ್ಯಾಕ್ಷನ್, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಹೇಳುವಂತಹ ಡಿಫರೆಂಟ್ ಫಿಸಿಕಲ್ ಮೆಥಡ್ಸ್ ಇಂದ ಸಪರೇಟ್ ಮಾಡಬಹುದು ನೀವು. ಸೊ ಅಂತ ಫಿಸಿಕಲ್ ಸಪರೇಷನ್ ಪಾಸಿಬಲ್ ಇದ್ರೆ ಅಲ್ಲಿ ಏನಿಲ್ಲ, ಕೆಮಿಕಲ್ ಬಾಂಡ್ ಇಲ್ಲ. ಕೆಮಿಕಲ್ ಬಾಂಡ್ ಇಲ್ಲದೆ ಫಾರ್ಮ್ ಆಗಿರುವಂತಹ 2 or more ಸಬ್ಸ್ಟೆನ್ಸ್ ಅನ್ನ ಡೆಫಿನೆಟ್ಲಿ ವಿ ಕಾಲ್ ಆಸ್ ಮಿಕ್ಸ್ಚರ್. ದೆನ್ ಐಡೆಂಟಿಟಿ ಹಾಗೆ ಇರುತ್ತೆ. ಯಾವಾಗ ಈ ಎಲ್ಲಾ ಸಬ್ಸ್ಟೆನ್ಸ್ ಗಳು ಏರ್ ಆಗಿ ಫಾರ್ಮ್ ಆಗುತ್ತೆ, ಆಕ್ಸಿಜನ್ ವಿಲ್ ನಾಟ್ ಲೂಸ್ ಇಟ್ಸ್ ಐಡೆಂಟಿಟಿ. ಏರ್ ಇಸ್ ಅ ಗುಡ್ ಸಪೋರ್ಟರ್ ಆಫ್ ಕಂಬಸ್ಟನ್ ಬಿಕಾಸ್ ಏರ್ ಹ್ಯಾಸ್ ಆಕ್ಸಿಜನ್. ಆಕ್ಸಿಜನ್ ಹ್ಯಾಸ್ ರಿಟೈನ್ಡ್ ಇಟ್ಸ್ ಪ್ರಾಪರ್ಟಿ ಇನ್ ಏರ್, ರೈಟ್? ನೆಕ್ಸ್ಟ್, no heat or no heat exchange happens whenever the different constituent is forming air. ಯಾವಾಗ ಡಿಫರೆಂಟ್ ಕಾನ್ಸ್ಟಿಟ್ಯೂಯೆಂಟ್ ಎಲ್ಲವುಗಳು ಸೇರಿ ಏರ್ ಫಾರ್ಮ್ ಆಗುತ್ತೋ ಅಲ್ಲಿ ಯಾವುದೇ ತರದ ಹೀಟ್ ಎಕ್ಸ್ಚೇಂಜ್ ಆಗಲ್ಲ. ಡು ಯು ಫೀಲ್ ಇಟ್? ಜಸ್ಟ್ ವೇವ್ ಯೋರ್ ಹ್ಯಾಂಡ್. ದೇರ್ ಇಸ್ ನೋ ಹೀಟ್ ಎಕ್ಸ್ಚೇಂಜ್, ರೈಟ್? ಸೊ ಯಾ, ದಟ್ಸ್ ಇಟ್. ಸೊ ಹೀಟ್ ಇನ್ವಾಲ್ವ್ಮೆಂಟ್, ಹೀಟ್ ಎಕ್ಸ್ಚೇಂಜ್, ಹೀಟ್ ರಿಲೀಸ್ ಯಾವುದು ಕೂಡ ಆಗಲ್ಲ. ಸೊ ದೀಸ್ ಆರ್ ದ ಮೇಜರ್ 4 points. Based on that you can say that air is a mixture, not a compound. So I hope the class was useful. Let's revise the entire class now. We learnt about what exactly the mixture is. Mixture anta helidre ಏನು, the different classification of mixture. ಯಾವುದು ಮಕ್ಕಳಿಗೆ different classification, ಹೇಗೆ ಕ್ಲಾಸಿಫೈ ಮಾಡ್ತೀರಾ mixture ಅನ್ನ? We classify as homo and hetero. Then we learnt about the difference between homo and hetero along with examples, alva? Examples ನಾವು ಕಲ್ತ್ಕೊಂಡು homo ಮತ್ತೆ hetero difference ನ ಕಲ್ತ್ವಿ. This is important for ಎಷ್ಟು ಮಾರ್ಕು? 3 mark or 2 mark definite question. ಆಮೇಲೆ we learnt about the difference between compounds and mixture. ಕಂಪೌಂಡ್ಸಿಗೂ ಮಿಕ್ಸ್ಚರಿಗೂ ಡಿಫ್ರೆನ್ಸ್ ಕಲ್ತ್ವಿ. ಮತ್ತೆ ಯಾಕೆ ಮಿಕ್ಸ್ಚರ್ಸ್ ಆರ್ ಬೇಕು? ಆ ಪ್ಯೂರ್ ಗೋಲ್ಡ್ ಇದು ಎಕ್ಸಾಂಪಲ್ ಹೇಳ್ಕೊಂಡು ನಾನು ನಿಮಗೆ ಹೇಳ್ಕೊಟ್ಟೆ. ಪ್ಯೂರ್ ಗೋಲ್ಡ್ ಅಲ್ಲಿ 24 ಕ್ಯಾರೆಟ್ ಗೋಲ್ಡ್ ಅಂದ್ರೇನು, 22 ಕ್ಯಾರೆಟ್ ಗೋಲ್ಡ್ ಅಂತ ಹೇಳಿದ್ರೇನು? 24 ಕ್ಯಾರೆಟ್ ಗೋಲ್ಡ್ ಅಂತ ಹೇಳೋದು ಇಸ್ ಅ ಪ್ಯೂರ್ ಗೋಲ್ಡ್ ವಿಚ್ ಇಸ್ ಓನ್ಲಿ ಮೇಡ್ ಅಪ್ ಆಫ್ ಗೋಲ್ಡ್ ಆಟಮ್. ಬಟ್ 22 ಕ್ಯಾರೆಟ್ ಗೋಲ್ಡ್ ಇಸ್ ಅ ಮಿಕ್ಸ್ಚರ್ ವಿಚ್ ಹ್ಯಾಸ್ ಗೋಲ್ಡ್ along with some silver and some copper in it, alva? That we learnt about. And at the end we learnt about questions. ಅದರಲ್ಲಿ ಕೆಲವೊಂದಷ್ಟು ಮಿಕ್ಸ್ಚರ್ಸ್ ಅನ್ನ ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಸಬ್ಸ್ಟೆನ್ಸ್, ಪ್ಯೂರ್ ಸಬ್ಸ್ಟೆನ್ಸ್ ಅನ್ನ ಕೊಟ್ಟರು, ಕೆಲವೊಂದಷ್ಟು ಪ್ಯೂರ್ ಕಂಪೌಂಡ್ಸ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ರು. ಅದನ್ನ ಕ್ಲಾಸಿಫೈ ಮಾಡಬೇಕಾಯ್ತು. ದಟ್ ವಿ ಲರ್ನ್ಡ್ ಅಂಡ್ ವಿ ಆಲ್ಸೋ ಡಿಸ್ಕಸ್ ವೈ ವಿ ಶುಡ್ ಕನ್ಸಿಡರ್ ಏರ್ ಆಸ್ ಅ ಮಿಕ್ಸ್ಚರ್. ಸೊ ಇಷ್ಟು ಕೂಡ ಇವತ್ತಿನ ಕ್ಲಾಸ್ದು ಕಂಟೆಂಟ್ ಆಗಿರುತ್ತೆ. ಅಂಡ್ ವಿತ್ ದ ನೆಕ್ಸ್ಟ್ ಟಾಪಿಕ್ ಕಾಲ್ಡ್ ಅಸ್ ಸೊಲ್ಯೂಷನ್. ಸೊಲ್ಯೂಷನ್ ಅಂತ ಹೇಳುವಂಥದ್ದನ್ನ ನಾವು ಇನ್ನೂ ಕೂಡ ಡೀಟೇಲ್ ಆಗಿ ಕಲಿಯುವಂತಿದೆ. ಅದಾದ ನಂತರ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಕಲಿಬೇಕು. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ವಿಡಿಯೋ ಆನ್ ಸೊಲ್ಯೂಷನ್ ಅಂಡ್ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.